ಚಿಂತನೆ ಎನ್ನುವಂತಹದ್ದು ಪ್ರತಿನಿತ್ಯದ ಒಂದು ಕಾರ್ಯಕ್ರಮ ಆಗಬೇಕು. ಕಾರಣ ಇಷ್ಟೇ, ನಾವು ಪ್ರತಿನಿತ್ಯ ಬೆಳಿಬೇಕು. ಡಾರ್ವಿನ್ ವಿಕಾಸವಾದ ಅಂತ ಕೊಟ್ಟಿದ್ದಾನೆ. ಅದು ಕೇವಲ ಸೈನ್ಸ್ ಸ್ಟೂಡೆಂಟ್ಸ್ಗೆ ಸಂಬಂಧಪಟ್ಟಿದ್ದಲ್ಲ, ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದ್ದು. ವಿಕಾಸವಾದ ಅಂದ್ರೆ ಏನೂ ಅಲ್ಲ, ಸೈನ್ಸ್ ಆಫ್ ಗ್ರೋತ್. ಯಾರು ಬೆಳಿಬೇಕು ಅಂತ ಆಸೆ ಪಟ್ಟಿದ್ದಾರೆ ಅವರೆಲ್ಲರೂ ಸ್ವಲ್ಪ ವಿಕಾಸವಾದದ ಬಗ್ಗೆ ತಿಳ್ಕೋಬೇಕು. ಎಷ್ಟೋ ವಿಷಯಗಳು ನಾವೇನು ಮಾಡ್ತೀವಿ, ಇದು ಹಿಸ್ಟ್ರಿ ಸ್ಟೂಡೆಂಟ್ಸ್ಗೆ, ಇಂಡಿಯನ್ ಹಿಸ್ಟ್ರಿ ಅದು ಹಿಸ್ಟ್ರಿ ಸ್ಟೂಡೆಂಟ್ಸ್ಗೆ, ನಾವು ಸೈನ್ಸ್ ಸ್ಟೂಡೆಂಟ್ಸ್, ನಮ್ಗೆ ಯಾಕೆ? ಅದೊಂದು ಪ್ರಮಾದ. ಒಂದು ದೇಶದ ಹಿಸ್ಟ್ರಿ ಒಬ್ಬ ರೈತನಿಂದ ಹಿಡಿದು ಮುಸುರೆ ತಿಕ್ಕೋ ವ್ಯಕ್ತಿಯಿಂದ ಹಿಡಿದು ಪ್ರಧಾನಮಂತ್ರಿವರೆಗೆ ಒಂದು ದೇಶದ ಹಿಸ್ಟ್ರಿ ಗೊತ್ತಿರಬೇಕು. ಒಂದು ದೇಶದ ಸಂವಿಧಾನ ಕಸ ಗುಡಿಸೋನಿಂದ ಹಿಡಿದು ಪ್ರಧಾನಮಂತ್ರಿ ಅಧ್ಯಕ್ಷರವರೆಗೆ ಒಂದು ದೇಶದ ಸಂವಿಧಾನ ಗೊತ್ತಿರಬೇಕು. ಹಾಗೇನೆ ಸೈನ್ಸ್ ಆಫ್ ಗ್ರೋತ್, ವಿಕಾಸ ವಿಜ್ಞಾನ, ವಿಕಾಸವಾದ ಕೇವಲ ಡಾರ್ವಿನ್ ಒಬ್ಬನೇ ಹೇಳಲಿಲ್ಲ, ಹಲವಾರು ಜನ ಹೇಳಿದ್ದಾರೆ. ಡಾರ್ವಿನ್ ಹೇಳಿರೋದು ಬಹಳ ಕಡಿಮೆ. ಭಾರತೀಯರೇ ಅದ್ಭುತವಾಗಿ ಅದನ್ನೆಲ್ಲ ಹೇಳಿದ್ದಾರೆ. ಇದು ಹೇಗೆ ವಿಕಾಸ ಹೊಂತಾನೆ ಮನುಷ್ಯ? ವಿಕಾಸ ಅಂದ್ರೆ ಒಂದೇ, ಬೆಳವಣಿಗೆ ಅಂದ್ರೆ ಒಂದೇ. ನಾವು ಬೆಳಿಬೇಕಲ್ಲ. ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳೋದು, ಊಟ ಮಾಡಿದ್ರೆ ಬೆಳಿತೀವಿ, ಊಟ ಮಾಡಿದ್ರೆ ಶರೀರ ಬೆಳೆಯುತ್ತೆ. ಊಟ ಮಾಡಿದ್ರೆ ಶರೀರ ಮಾತ್ರ ಬೆಳೆಯುತ್ತೆ. ಯಾಕೆ? ನೀವು ಊಟ ಮಾಡ್ತಾ ಇರೋ ಊಟ ಶರೀರಕ್ಕೆ ಬೇಕಾದ ಊಟ ಮಾತ್ರ. ಕೇವಲ ಶರೀರ ಬೆಳೆದ ಮಾತ್ರಕ್ಕೆ ಮನುಷ್ಯ ಬೆಳೆದ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಶರೀರ ಬೆಳೆಸ್ಕೊಂಡವರು 3 ಕಾಸಿಗೆ ನಾರಾಯಕರಾಗಿ ಬಸ್ ಸ್ಟ್ಯಾಂಡ್ನಲ್ಲಿ ಮೂಟೆ ಹೊರೋ ಕೆಲಸಕ್ಕಿಂತ ಇನ್ಯಾವ ಕೆಲಸವೂ ಆಗೋದಿಲ್ಲ ಅವರಿಗೆ ಅನ್ನೋ ಮಟ್ಟಕ್ಕೆ ಬದುಕಿರ್ತಾರೆ. ಅದು ಬೆಳವಣಿಗೆ ಅಲ್ಲ. TP ಕೈಲಾಸಂ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ, ಕನ್ನಡದ ಸಾಹಿತ್ಯದಲ್ಲಿ ಬರ್ತಾರೆ. ಹಾಗೇನೆ KV ಅಯ್ಯರ್ ಅಂತ ಬರ್ತಾರೆ. ಕನ್ನಡ ವಿದ್ಯಾರ್ಥಿಗಳಿಗೆ, ಮತ್ತೆ ನೋಡಿ, ಕನ್ನಡ ವಿದ್ಯಾರ್ಥಿಗಳಲ್ಲ, ಕರ್ನಾಟಕದ ಎಲ್ಲ ವಿದ್ಯಾರ್ಥಿಗಳಿಗೂ, ಕಾಮರ್ಸ್ ವಿದ್ಯಾರ್ಥಿಗಳಿಗೆ, ಆರ್ಟ್ಸ್ ವಿದ್ಯಾರ್ಥಿಗಳಿಗೆ ಈ ಹೆಸರುಗಳೆಲ್ಲ ಗೊತ್ತಿರಬೇಕು. ಪ್ರತಿ ಮನೆಯಲ್ಲೂ ಒಂದೊಂದು ಲೈಬ್ರರಿ ಇರಬೇಕು. ನಾಗರಿಕ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ಲೈಬ್ರರಿ ಇರಬೇಕು. ಕನಿಷ್ಠ 1,000 ಪುಸ್ತಕ ಇರಬೇಕು. SSLC ಮುಗಿಯೋದ್ರೊಳಗಡೆ ಒಂದು 50 ಪುಸ್ತಕ ಓದಿರ್ಬೇಕು. ಅಮೆರಿಕದಲ್ಲಿ SSLC ಮುಗಿಯೋದ್ರೊಳಗಡೆ ಒಂದು 50 ಪುಸ್ತಕ ಓದಲಿಲ್ಲ ಅಂದ್ರೆ, ಪಠ್ಯ ಪುಸ್ತಕದ ಆಚೆ ಅದರ ಒಳಗಡೆ ಎಲ್ಲಾದ್ರೂ ಒಂದು 6 ತಿಂಗಳು 1 ವರ್ಷ ಸೋಷಿಯಲ್ ಸರ್ವಿಸ್ ಮಾಡಿರಲಿಲ್ಲ ಅಂದ್ರೆ, ಮತ್ತೆ ಪಠ್ಯ ಪುಸ್ತಕದ ಆಚೆ ಏನಾದ್ರೂ ಒಂದಷ್ಟು ಕಲ್ತಿರ್ಲಿಲ್ಲ ಅಂದ್ರೆ, ಸಂಗೀತ ಅಥವಾ ಕರಾಟೆ ಅಥವಾ ಒಂದು ಯೋಗಾಸನ ಅಥವಾ ಒಂದು ನೃತ್ಯ ಅಥವಾ ಯಾವುದೋ ಒಂದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್, ಇಂಥದ್ದು ಏನಾದರೂ ಕಲ್ತಿರ್ಲಿಲ್ಲ ಅಂದ್ರೆ ಕಾಲೇಜಲ್ಲಿ ಸೀಟ್ ಕೊಡಲ್ಲ ಅವರಿಗೆ. ಕೊಟ್ಟರು ಬಹಳ ಲಾಸ್ಟ್ ಪ್ರಿಫರೆನ್ಸ್. ಫಸ್ಟ್ ಪ್ರಿಫರೆನ್ಸ್ ಎಷ್ಟೇ ಮಾರ್ಕ್ಸ್ ಬಂದಿರಲಿ ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲ್ಲ. ಇಂಡಿಯಾ ದೇಶದ ಶಿಕ್ಷಣ ಪದ್ಧತಿಯಲ್ಲಿರ್ತಕ್ಕಂಥ ಭಯಾನಕ ಕೊರತೆಗಳಲ್ಲಿ ಇದೆಲ್ಲ ಸೇರಿಕೊಂಡಿದೆ. ನಮಗಿರೋ ಶಿಕ್ಷಣ ಪದ್ಧತಿ ಈ ದೇಶ ಉದ್ಧಾರ ಮಾಡಬೇಕು ಅಂತ ನಿರ್ಮಾಣ ಮಾಡಿದ ಶಿಕ್ಷಣ ಪದ್ಧತಿ ಅಲ್ಲ. ಈ ದೇಶ ಹಾಳು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ನಿರ್ಮಾಣ ಮಾಡಿದ ಶಿಕ್ಷಣ ಪದ್ಧತಿ. ಯಾಕೆಂದ್ರೆ ಅದನ್ನು ಮಾಡಿದ್ದು ಇಂಗ್ಲಿಷ್ನವರು. ಇಂಡಿಯಾ ಉದ್ಧಾರ ಆಗೋದು ಅವ್ರಿಗೇನು ಬೇಕಿರಲಿಲ್ಲ. ಇಂಡಿಯಾನ ವೀಕನ್ ಮಾಡೋದು ಅವ್ರಿಗೆ ಬೇಕಿತ್ತೇ ಹೊರತು ಉದ್ಧಾರ ಮಾಡೋದೇನೋ ಬೇಕಿರಲಿಲ್ಲ. ಯಾಕೆಂದ್ರೆ ತಮ್ಮದೇ ದೇಶವಾದ ಇಂಗ್ಲೆಂಡಿನಲ್ಲಿ ಇದನ್ನೇನು ಮಾಡಿಲ್ಲ ಅವರು. ಇಂಗ್ಲೆಂಡಿನಲ್ಲಿರೋ ಶಿಕ್ಷಣ ಪದ್ಧತಿ ಹೇಗಿದೆಯೋ ಹಾಗೆ ನಮ್ಮಲ್ಲೂ ಮಾಡಬೇಕಾಗಿತ್ತು. ಅಲ್ಲಿ ಮಾತ್ರ ಬೇರೆ, ಇಲ್ಲಿ ಮಾತ್ರ ಬೇರೆ ಯಾಕೆ ಮಾಡಿದ್ರಿ? ಇಂಗ್ಲೆಂಡ್ ಮಾತ್ರ ಬೆನಿಫಿಟ್ ಸಿಗಬೇಕು, ಇಂಡಿಯಾಗೆ ಸಿಗಬಾರದು. ಇಂಗ್ಲೆಂಡಿನವರೇ ವಿಶ್ವವಿಖ್ಯಾತ ವ್ಯಕ್ತಿಯಾದಂಥ ಬರ್ಟ್ರಾಂಡ್ ರಸಲ್ ಹೇಳ್ತಾರೆ. ಬರ್ಟ್ರಾಂಡ್ ರಸಲ್ ಬಗ್ಗೆ ನಿಮಗೆಲ್ಲ ಇಂಗ್ಲಿಷ್ ಲಿಟ್ರೇಚರ್ ಓದಿರೋ ಜಾಸ್ತಿ ಗೊತ್ತಿರುತ್ತೆ, ಬೇರೆಯವರಿಗೂ ಗೊತ್ತಿರಬೇಕು. ಇವೆಲ್ಲ ಬರ್ಟ್ರಾಂಡ್ ರಸಲ್ ಅನ್ನಿ, ಡಾರ್ವಿನ್ ವಿಕಾಸವಾದ ಅಂತನ್ರಿ, ಇನ್ನೂ ಹಲವಾರು ನಾನು ಉಪನ್ಯಾಸದಲ್ಲಿ ಯಾರ್ಯಾರು ಮಾತುಗಳು ಹೇಳ್ತೀನಿ. ಇದೆಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರಬೇಕು. ಕಾಮರ್ಸ್ ಸ್ಟೂಡೆಂಟ್ಸ್ಗೂ ಗೊತ್ತಿರಬೇಕು, ಸೈನ್ಸ್ ಸ್ಟೂಡೆಂಟ್ಸ್ಗೂ ಗೊತ್ತಿರಬೇಕು. ಎಜುಕೇಟೆಡ್ ಮ್ಯಾನ್ ಅಂತ ಅನಿಸ್ಕೊಳ್ಬೇಕು ಅಂದ್ರೆ ಅವರೆಲ್ಲರಿಗೂ ಗೊತ್ತಿರಬೇಕು. ಮತ್ತೊಮ್ಮೆ ಅದ್ಯಾಕೆ ನಮ್ಗೆ ಹಾಗಿಲ್ಲ? ಭಾರತೀಯ ಶಿಕ್ಷಣ ಪದ್ಧತಿ ದೇಶ ಹಾಳು ಮಾಡಬೇಕು ಅಂತ ಮಾಡಿರೋ ಶಿಕ್ಷಣ ಪದ್ಧತಿಯಲ್ಲಿ ಅದೆಲ್ಲ ಒಳ್ಳೆಯ ಅಂಶಗಳನ್ನ ಹೇಗೆ ಹಾಕ್ತಾರೆ ಅವರು? ಬರ್ಟ್ರಾಂಡ್ ರಸಲ್ ಹೇಳ್ತಾರೆ, ಯಾವುದೇ ಎಜುಕೇಷನ್ ಸಿಸ್ಟಮ್,
3 ಹಂತಗಳ ಮೂಲಕ ಹೋಗಬೇಕು. ಅದ್ಭುತವಾಗಿ ಹೇಳ್ತಾರೆ. ಏನದು? ಇನ್ಫಾರ್ಮೇಶನ್, ನಾಲೆಡ್ಜ್ ಅಂಡ್ ವಿಸ್ಡಮ್. ಇನ್ಫಾರ್ಮೇಶನ್ ಕೊಡಬೇಕು ಮಕ್ಕಳಿಗೆ, ಅದನ್ನು ಅವರು ಮಕ್ಕಳು ನಾಲೆಡ್ಜ್ ಆಗಿ ಪರಿವರ್ತನೆ ಮಾಡಬೇಕು. ಹೇಗೆ ಪರಿವರ್ತನೆ ಮಾಡಬೇಕು? ಅದನ್ನು ಅವರು ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡಿ, ಸೆಮಿನಾರ್ ಮಾಡಿ, ಆ ಸಬ್ಜೆಕ್ಟ್ನಲ್ಲಿ ಹೈಯೆಸ್ಟ್ ಲೆವೆಲ್ ಯಾರು ಹೋಗಿದ್ದಾರೆ ಅವ್ರ ಜೊತೆ ಇಂಟರ್ವ್ಯೂ ಮಾಡಿ, ತಾವೇನೇ ಎಕ್ಸ್ಪೆರಿಮೆಂಟ್ಸ್ ಮಾಡಿ ಚರ್ನ್ ಮಾಡಿ. ಹೇಗೆ ಮೊಸರಿನಲ್ಲಿರ್ತಕ್ಕಂಥ ಬೆಣ್ಣೆಯನ್ನು ಕಡೆದು ಆಚೆಗೆ ತರ್ತೀವಿ, ಹಾಗೆ ಇನ್ಫಾರ್ಮೇಶನ್ ಕಡೆದು ನಾಲೆಡ್ಜನ್ನು ಆಚೆಗೆ ತರಬೇಕು. ಹೀಗೆ ನಾಲೆಡ್ಜ್ ತಗೊಳ್ಬೇಕು. ರಸಲ್ ಹೇಳ್ತಾರೆ, ನಾಲೆಡ್ಜ್ ಬಂದರೂ ಸಾಕಾಗಲ್ಲ, ನಾಲೆಡ್ಜ್ ಮಸ್ಟ್ ರೈಪನ್ ಇಟ್ ಸೆಲ್ಫ್ ಇನ್ ಟು ವಿಸ್ಡಮ್. ನಾಲೆಡ್ಜ್ ಅನ್ನೋದು ವಿಸ್ಡಮ್ ಆಗಬೇಕು. ಎಜುಕೇಶನ್ ಶುಡ್ ಪ್ರೊಡ್ಯೂಸ್ ಪೀಪಲ್ ಆಫ್ ವಿಸ್ಡಮ್ ಅಂಡ್ ನಾಟ್ ಪೀಪಲ್ ಆಫ್ ಇನ್ಫಾರ್ಮೇಶನ್. ಇಂಗ್ಲೆಂಡಿನ ಎಜುಕೇಶನ್ ಸಿಸ್ಟಮ್ನಲ್ಲಿ ವಿಸ್ಡಮ್ ಇರೋ ಜನರ ನಿರ್ಮಾಣ ಮಾಡ್ತಾರೆ. ಅದೇ ಇಂಗ್ಲಿಷ್ನವರು ನಮಗೆ ಮಾಡಿರ್ತಕ್ಕಂಥ ಎಜುಕೇಶನ್ ಸಿಸ್ಟಮ್ನಲ್ಲಿ ಬರೀ ಇನ್ಫಾರ್ಮೇಶನ್ ಕೊಟ್ಟು ಅಲ್ಲಿಗೆ ನಿಲ್ಲಿಸಿದ್ದಾರೆ. ಯಾಕೆ? ನೀವಿಷ್ಟೇ ಸಾಕು, ನಿಮಗೆ ನೀವು ಉದ್ಧಾರ ಆಗೋದು ಬೇಡ, ನೀವು ಉದ್ಧಾರ ಆದ್ರೆ ನಮಗೆ ಕಷ್ಟ. ಯಾಕೆ? ಇಂಗ್ಲಿಷ್ನವರು ನೀವು ಪ್ರಬಲರಾಗ್ಬಿಟ್ರೆ, ನೀವು ಗಟ್ಟಿಗರಾಗ್ಬಿಟ್ರೆ, ನೀವು ಉದ್ಧಾರ ಆಗ್ಬಿಟ್ರೆ ನಮಗೆ ಕಷ್ಟ. ನೋಡಿದ್ರೆ ಹೇಗಿದೆ? ಆದ್ದರಿಂದ ನೆನ್ಪಿಟ್ಕೊಳ್ಬೇಕು, ನಾವು ಹೇಗೆ ನಾವು ತಗೊಂಡು ಆಹಾರ ಕೇವಲ ಶರೀರಕ್ಕೆ ಮಾತ್ರ ಪ್ರಯೋಜನವಾಗ್ತಾ ಇದೆಯೋ, ಆದ್ದರಿಂದ ಶರೀರ ಮಾತ್ರ ಬೆಳೀತಾ ಇದೆಯೋ, ಅಷ್ಟನ್ನು ನೋಡ್ಕೊಂಡು ನಾವು ಸುಮ್ಮನೆ ಆಗಬಾರ್ದು. ಇನ್ನೂ ಏನೇನೋ ಇದೆಯಲ್ಲ ನಮ್ಮಲ್ಲಿ, ಅದು ಬೆಳೆಯೋದು ಯಾವಾಗ? ಟಿ ಪಿ ಕೈಲಾಸಂ, KV ಅಯ್ಯರ್ ಏನು ಮಾಡ್ತಾ ಇರ್ತಾರೆ ಅಂತಂದ್ರೆ, ಒಂದು ಜಿಮ್ಗೆ ಹೋಗ್ತಾರೆ KV ಅಯ್ಯರ್. ಆ ಡಂಬಲ್ಗಳನ್ನು ಚೆನ್ನಾಗಿ ಎತ್ತೋದು, ವೆಯ್ಟ್ ಲಿಫ್ಟಿಂಗ್ ಮಾಡೋದು, ಚೆನ್ನಾಗಿ ತಿನ್ನೋದು. KV ಅಯ್ಯರ್ ಜಿಮ್ನಾಶಿಯಂ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗಲೂ ಇತ್ತು ಬೆಂಗಳೂರಿನಲ್ಲಿ. ವಿಲ್ಸನ್ ಗಾರ್ಡನ್ ಅಂತ ಒಂದು ಜಾಗ ಇದೆ. ಅಲ್ಲಿ KV ಅಯ್ಯರ್ ಅವ್ರ ಹೆಗ್ಗಳಿಕೆ ಏನು ಗೊತ್ತಾ? ಶಾಂತಲ, ಅದ್ಭುತವಾದ ಕನ್ನಡ ನಾವೆಲ್ ಶಾಂತಲ ಅಂತ ಒಂದು ಪುಸ್ತಕ ಇದೆ. ಇದೆಲ್ಲ ಇವಾಗ ಎಲ್ಲಿದೆಯೋ ಗೊತ್ತಿಲ್ಲ. ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ ಸಮ್ಮರ್ ಹಾಲಿಡೇಸ್ ಬಂತು ಅಂದರೆ KV ಅಯ್ಯರ್ನ ಶಾಂತಲ, KT ಗಟ್ಟಿ ಅಂತ ಒಬ್ಬರಿದ್ರು, ಇದೇ SL ಭೈರಪ್ಪನ ದಾಟು, ಇನ್ನೂ ಹಲವಾರು ಅಜಯ ಅಂತ ಬಾಬು ಕೃಷ್ಣಮೂರ್ತಿ ಅಂತ ಒಬ್ಬರು ಚಂದ್ರಶೇಖರ್ ಆಜಾದ್ ಬಗ್ಗೆ ಪುಸ್ತಕ ಬರೆದಿದ್ರು. ಇನ್ನು ತಾರಾಸುವುದು ಹಲವಾರು, ದುರ್ಗೇಶ ನಂದಿನಿ ಅಂತ ಬಂಗಾಳಿ ಪುಸ್ತಕದ ಟ್ರಾನ್ಸ್ಲೇಷನ್, ಬಂಕಿಮ್ ಚಂದ್ರ ಟ್ರಾನ್ಸ್ಲೇಷನ್. ಅದು ಎಷ್ಟು ನಾವೆಲ್ಗಳನ್ನು ಓದ್ತಾ ಇದ್ವಿ ನಾವು ಸ್ಟೂಡೆಂಟ್ಸ್ ಆಗಿದ್ದಾಗ. ರಜಾ ಬಂದರೆ ಇದೇ ಕೆಲಸ. ಕಾಲೇಜ್ ಶುರುವಾದ ಮೇಲೆ ನೀನು ಅದನ್ನು ಓದಿದೆಯಾ? ಅದರಲ್ಲಿ ಎಷ್ಟು ಚೆನ್ನಾಗಿದೆಯಲ್ಲ ಅದು. ನೀನು ಇದನ್ನು ಓದಿದೆಯಾ? ಎಷ್ಟು ಚೆನ್ನಾಗಿದೆಯಲ್ಲ. ಫ್ರೆಂಡ್ಸು ಒಟ್ಟಿಗೆ ಒಂದು ಕಡೆ ಕೂತ್ಕೊಂಡ್ರೆ ನಾವು ಚರ್ಚೆ ಮಾಡ್ತಾ ಇದ್ದದ್ದೇ ಈ ವಿಚಾರಗಳು. ಆ ನಾವೆಲ್ಲ ಎಷ್ಟು ಚೆನ್ನಾಗಿದೆ, ಈ ರೋಮನ್ ಹಿಸ್ಟ್ರಿ, ಈ ಪುಸ್ತಕ ಓದಿದೆಯಾ, ಆ ಪುಸ್ತಕ ಓದಿದೆಯಾ. ನಮ್ಮ ಕಾಲೇಜಿನಲ್ಲಿ ಲೈಬ್ರರಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ತೆರೆದಿರ್ತಿತ್ತು. ಕೆಲವು ಲಕ್ಷ ಪುಸ್ತಕಗಳು ಇದ್ವು ಅಲ್ಲಿ. ಬೆಂಗಳೂರಿಗೆ ಹೋದರೆ ನೀವು ನ್ಯಾಷನಲ್ ಕಾಲೇಜ್ ಅಂತ ಒಂದು ಕಾಲೇಜ್ ಇದೆ, ಆ ಕಾಲೇಜನ್ನು ನೋಡ್ಕೊಂಡು ಬಂದಿದ್ದು. ಕರ್ನಾಟಕದ ಹಾರ್ವರ್ಡ್, ಪ್ರಪಂಚದ ಮೂಲೆಯಲ್ಲೂ ಇದ್ದಾರೆ ಅಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು. ಹಾಗೆ ಒಂದು ವಿದ್ಯಾ ಸೌರಭ, ಸ್ಟೂಡೆಂಟ್ ಲೈಫ್ ಅಂತಂದರೆ ವಿದ್ಯೆ ಎನ್ನುವ ಮಲ್ಲಿಗೆ ಹೂವಿನಿಂದ ಬರುವ ಆ ವಾಸನೆಯೆಲ್ಲ ಹೀರಿಕೊಂಡು ಆನಂದ ಪಡುವ ಕಾಲ ಅದು. ಎಲ್ಲಿ ಏನು ಒಳ್ಳೆಯದಿದೆ, ನಾವೆಲ್ಲ ಒಂದು ರೀತಿ ವಿದ್ಯಾರ್ಥಿಗಳು ಅಂತ ಜೇನು ನೊಣ ಇದ್ದ ಹಾಗೆ. ಏನು ಜೇನು ನೊಣ ಮಾಡುತ್ತೆ? ಜೇನು ನೊಣ 5,000 ಹೂವುಗಳ ಮೇಲೆ ಕೂತ್ಕೊಂಡು ಜೇನು ಸಾಮಾನ್ಯವಾಗಿ ತಂದು ಆಮೇಲೆ ರೆಸ್ಟ್ ಮಾಡುತ್ತೆ. ಅದು ತಾನು ಗೂಡಿಗೆ ಜೇನು ತಂದು ಒಂದು ಕಡೆ ಕಲೆಕ್ಟ್ ಮಾಡಿ ಇಡುತ್ತಲ್ಲ, ಅದಕ್ಕಿಂತ ಮುಂಚೆ ಸಾಮಾನ್ಯವಾಗಿ ಆ್ಯಾವರೇಜ್ 5,000 ಹೂವುಗಳ ಮೇಲೆ ಕೂತಿರುತ್ತೆ. ಕೂತ ಆ ಮಧುವನ್ನೆಲ್ಲ ತಗೊಂಡು ಬಂದು ಅಲ್ಲಿ ಇಟ್ಟಿರುತ್ತೆ. ಆದ್ದರಿಂದ ಆಯುರ್ವೇದದಲ್ಲಿ ಜೇನುತುಪ್ಪ ಅಂತಂದರೆ ಎಲ್ಲ ಔಷಧಗಳಿಗೂ ಯೂಸ್ ಮಾಡ್ತಾರೆ. ಯಾಕೆ ಅಂತಂದರೆ ಎಲ್ಲ ಔಷಧಿಗೆ ಸಂಬಂಧಪಟ್ಟ ಹೂವುಗಳ ಒಳಗಡೆ ಇರ್ತಕ್ಕಂಥ ಅದರ ಸಾರ ಮಧು, ಅದನ್ನೆಲ್ಲ ತಂದು ಜೇನುತುಪ್ಪ ಮಾಡಿ ಇಟ್ಟಿರುತ್ತೆ ಜೇನು ನೊಣ. ವಿದ್ಯಾರ್ಥಿಗಳು ಜೇನು ನೊಣ ಇದ್ದ ಹಾಗೆ 5,000 ಪುಸ್ತಕಗಳ ಸಾರ ಎಲ್ಲ ತಗೊಂಡು ತಮ್ಮಲ್ಲಿ ಇಟ್ಕೊಂಡು ಅದ್ಭುತವಾದ ವಿದ್ಯೆ ಅನ್ನುವ ಜೇನುತುಪ್ಪವನ್ನು ನಿರ್ಮಾಣ ಮಾಡಿ ಸಂದರ್ಭ ಸಿಕ್ಕಿದಾಗೆಲ್ಲ ನಾನು ತಿನ್ನಬೇಕು, ಆನಂದ ಪಡಬೇಕು. ಅಂಥ ಆನಂದಗಳು ವಿದ್ಯಾರ್ಥಿಗಳ ಜೀವನದಲ್ಲಿ 100 ಬರಬೇಕು. ಬೇರೆ ಯಾರಿಗೂ ಇದಕ್ಕೆಲ್ಲ ಅವಕಾಶ ಆಗಲ್ಲ. ಆ ಕಾರಣದಿಂದ ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್. ಯಾಕೆ ಸ್ಟೂಡೆಂಟ್ ಲೈಫ್ನ ಗೋಲ್ಡನ್ ಲೈಫ್ ಅಂತ ಕರೆದ್ರು ಅಂದರೆ, ನಾವು ತಿನ್ನಬಹುದಾದ ಪದಾರ್ಥಗಳಲ್ಲಿ ಜಗತ್ತಿನಲ್ಲಿ ಜಿಲೇಬಿ ತಿಂತೀವಿ, ಹೋಳಿಗೆ ತಿಂತೀವಿ, ಏನೇನೋ ತಿಂತೀವಿ. ಒಂದು ಪದಾರ್ಥ ಇದೆ, ಅದರಷ್ಟು ರುಚಿಯೂ ಯಾವುದು ಅಲ್ಲ, ಅದರಷ್ಟು ಆರೋಗ್ಯವೂ ಯಾವುದೂ ಅಲ್ಲ. ಅದು ಯಾವುದು ಅಂತಂದರೆ ಜೇನುತುಪ್ಪ.
ಬೇರೆ ಎಷ್ಟೋ ಸ್ವೀಟ್ಸ್ ಇದೆ, ಅದು ತಿಂದರೆ ಹೊಟ್ಟೆ ಕೆಡುತ್ತೆ. ಕೆಲವೆಲ್ಲ ಕಹಿ ಇದೆ, ಅದು ಆರೋಗ್ಯಕ್ಕೆ ಒಳ್ಳೆಯದು. ಹಾಗಲಕಾಯಿ ಪಲ್ಯ ಆರೋಗ್ಯಕ್ಕೆ ಒಳ್ಳೆಯದು, ಆದರೆ ರುಚಿ ಇಲ್ಲ. ರುಚಿ ಇದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಆರೋಗ್ಯಕ್ಕೆ ಚೆನ್ನಾಗಿದ್ರೆ ರುಚಿ ಇರಲ್ಲ. ಜೇನುತುಪ್ಪದಷ್ಟು ರುಚಿಯಾದ್ದು ಯಾವುದೂ ಇಲ್ಲ, ಅದರಷ್ಟು ಆರೋಗ್ಯಕರವಾದ್ದು ಯಾವುದೂ ಅಲ್ಲ. ವಿದ್ಯಾರ್ಥಿಗಳಿರಬೇಕಾದ್ದು ಜೇನು ನೊಣದಂತೆ, ನಮ್ಮ ವಿದ್ಯೆ ಇರಬೇಕಾದ್ದು ಜೇನುತುಪ್ಪದಂತೆ. ಉಪನಿಷತ್ ಅಂತ ಹಳೆಯ ಕಾಲದ ಅದ್ಭುತವಾದಂಥ ಒಂದು ಎಜುಕೇಷನಲ್ ಸಿಸ್ಟಮ್ ಅದು. ಅಲ್ಲಿ ವಿದ್ಯೆಯನ್ನು ಅವ್ರು ಕರೆಯೋದು ಮಧುವಿದ್ಯಾ. ಕೇವಲ ವಿದ್ಯೆ ಅಂತ ಕರೆಯೋದಿಲ್ಲ, ಶಿಕ್ಷಣವನ್ನು ಕೇವಲ ಶಿಕ್ಷಣ ಅಂತ ಕರೆಯಲ್ಲ. ಹಳೆ ಇಂಡಿಯಾದಲ್ಲಿ ವಿದ್ಯೆಯನ್ನು ಏನಂತ ಕರೀತಾರೆ? ಮಧುವಿದ್ಯಾ. ಜೇನುತುಪ್ಪದಂತೆ ನೀನು ನಿನ್ನ ವಿದ್ಯೆಯನ್ನು ಸಂಗ್ರಹಿಸು. ಅದ್ಭುತವಾದ ವಿಚಾರಗಳು ಅದರಿಂದ ಬರುತ್ತೆ. ಹೀಗಾಗಿ ಈ KV ಅಯ್ಯರ್ ಕೇವಲ ಜಿಮ್ ಮಾಡ್ತಾ ಇದ್ದುದನ್ನು ನೋಡಿ ಅವರ ಫ್ರೆಂಡು TP ಕೈಲಾಸಂ ಹೇಳ್ತಾರೆ, ಏನೋ ಬರೀ ಶರೀರ ಮಾತ್ರ ಬೆಳೆಸ್ತಾ ಇದೆಯಾ, ಗೂಳಿ ಥರ ಆಗ್ತಾ ಇದೆಯಾ ನೀನು? ಹೀಗೆ ಗೂಳಿ ಥರ ಆದರೆ ಮುಂದೆ ನಿನಗೆ ಎಂಥ ನೌಕರಿ ಸಿಗುತ್ತೆ ಗೊತ್ತಾ? ಯಾವುದಾದ್ರೂ ಕಾಮತ್ ಹೋಟೆಲ್ನಲ್ಲಿ ಇಡ್ಲಿಗೆ ಹಿಟ್ಟು ರುಬ್ಬೋ ಕೆಲಸ ಸಿಗೋದಷ್ಟೇ, ಅದಕ್ಕಿಂತ ಮೇಲಿನ ಕೆಲಸ ನಿಮಗೇನು ಸಿಗಲ್ಲ ಅಂತ ಛೇಡಿಸ್ತಾರೆ KV ಅಯ್ಯರ್. ಆವಾಗ KV ಅಯ್ಯರ್ ಕನ್ನಡ ಸಾಹಿತ್ಯವನ್ನು, ನಿಜವಾಗಿ ಹೇಳಬೇಕು ತಮಿಳ್ರವರು, ಕನ್ನಡ ಸಾಹಿತ್ಯವನ್ನು ಅದ್ಭುತವಾಗಿ ಅಧ್ಯಯನ ಮಾಡಿ ಆಮೇಲೆ ಇಷ್ಟು ಅದ್ಭುತವಾದಂತಹ ಕಾದಂಬರಿಕಾರರಾದರು. ಶಾಂತಲಾ ಪುಸ್ತಕ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಏನಪ್ಪ ಈ ಪುಣ್ಯಾತ್ಮ ಎಂಥ ಕವಿ. ಶಾಂತಲಾ ಪುಸ್ತಕ ಹೋದ್ರೆ ಒಂದು ತಿಂಗಳು ನಿಮಗೆ ಹುಚ್ಚಿಡ್ದಾಗುತ್ತೆ. ಅಷ್ಟು ಅದ್ಭುತವಾದ ರೀತಿಯಲ್ಲಿ ಅಲ್ಲಿ ನಿರೂಪಣೆ ಮಾಡಿದ್ದಾರೆ. ಕವಿಯ ಸಾಮರ್ಥ್ಯ ಹಾಗಿರಬೇಕು. ಕುವೆಂಪು ಪುಸ್ತಕ ಓದಿದ್ರೆ, ತಾರಾಸು ಪುಸ್ತಕ ಓದಿದ್ರೆ, ಇನ್ನೂ ಹಲವಾರು ಜನ ಇದ್ದಾರೆ, ಹಿಂದಿಯಲ್ಲಿದ್ದಾರೆ, ಇಂಗ್ಲೀಷಲ್ಲಿದ್ದಾರೆ. ವರ್ಡ್ಸ್ವರ್ತನ ಕೆಲವು ಪುಸ್ತಕ ಓದಿದ್ರೆ, ವಿಲಿಯಂ ಬ್ಲೇಕ್ನ ಓದಿದ್ರೆ, ಮ್ಯಾಥ್ಯೂ ಆರ್ನಾಲ್ಡ್ ಓದಿದ್ರೆ, ಶೇಕ್ಸ್ಪಿಯರ್ದ ಕೆಲವೆಲ್ಲ ಡ್ರಾಮಾಗಳು ನೋಡಿದ್ರೆ ಎಷ್ಟು ಅದ್ಭುತ, ಜೂಲಿಯಸ್ ಸೀಸರ್ ಎಷ್ಟು ಅದ್ಭುತವಾದಂಥ ಒಂದು ಡ್ರಾಮಾ, ಅದೆಲ್ಲ ಓದಿದ್ರೆ ಎಂತೆಂಥ ಆನಂದಗಳು ಸಿಗುತ್ತೆ. ಇದನ್ನು ನಾನು ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ? ಇದು ವಿದ್ಯಾರ್ಥಿ ದೆಸೆ, ನಿಮ್ಮ ಜೀವನದಲ್ಲಿ ವಿದ್ಯಾರ್ಥಿ ದೆಸೆ. ವಿದ್ಯಾರ್ಥಿ ದೆಸೆ ಅಂತಂದ್ರೆ ಏನು? ಬೆಳವಣಿಗೆಯ ಕಾಲ. ಕೇವಲ ಶರೀರ ಬೆಳೆಸೋದಲ್ಲ. ಭಗವಂತ ನಮಗೆ ಕೇವಲ ಶರೀರ ಮಾತ್ರ ಕೊಟ್ಟಿದ್ದಾನ? ಅದ್ಭುತವಾದ ಇನ್ನೇನೋ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? ಬುದ್ಧಿ ಅನ್ನುವಂಥದ್ದು ಕೊಟ್ಟಿದ್ದಾನೆ. ಇದೇನಾದರೂ ಬೆಳೀತು ಅಂತ ಇಟ್ಕೊಳ್ಳಿ, ಈ ಬುದ್ಧಿ ಅನ್ನುವಂಥದ್ದು ಏರೋಪ್ಲೇನ್ ಬೆಳೆಸಿದವ್ರು ಯಾರು? ಏರೋಪ್ಲೇನ್ ಕಂಡು ಹಿಡಿದವ್ರು ಯಾರು? ಕಂಪ್ಯೂಟರ್ ಕಂಡು ಹಿಡಿದವ್ರು ಯಾರು? ರೇಡಿಯೋ ಕಂಡು ಹಿಡಿದವ್ರು ಯಾರು? ಮೊಬೈಲ್ ಕಂಡು ಹಿಡಿದವ್ರು ಯಾರು? ಅಟಾಮಿಕ್ ಎನರ್ಜಿ ಕಂಡು ಹಿಡಿದವ್ರು ಯಾರು? ಟ್ರೈನ್ ಕಂಡು ಹಿಡಿದವ್ರು ಯಾರು? ಬಸ್ ಕಂಡು ಹಿಡಿದವ್ರು ಯಾರು? ಪೆನ್ ಕಂಡು ಹಿಡಿದವ್ರು ಯಾರು? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನೆಲ್ಲ ಕಂಡು ಹಿಡಿತಾ ಇರೋರು ಯಾರು? ಯಾರು ಬುದ್ಧಿಯನ್ನು ಬೆಳೆಸ್ಕೊಂಡಿದ್ದಾರೆ ಆ ಜನ. ನೆನ್ಪಿಟ್ಕೊಳ್ಳಿ, ರೈತ ಒಂದು ಹೊಲ ಉಳಬೇಕು ಅಂತಂದ್ರೆ 10 ಎಕರೆ ಹೊಲ 8 ದಿನ ತಗೊಳ್ತಾನೆ. ಅದೇ ಬುದ್ಧಿ ಬೆಳೆಸಿದಂಥ ಒಬ್ಬ ವ್ಯಕ್ತಿ ಟ್ರ್ಯಾಕ್ಟರ್ ಅಂತ ಇದೆ ಒಂದನ್ನು ಕಂಡು ಹಿಡಿದ್ಬಿಟ್ಟ, ಅದು 1 ದಿನದಲ್ಲಿ 10 ಎಕರೆದ 20 ಎಕರೆ ಮುಗಿಸ್ಬಿಡುತ್ತೆ. ಒಬ್ಬ ರೈತ, ಒಬ್ಬ ಮನುಷ್ಯ ತನ್ನ ಶರೀರದಿಂದ 1 ತಿಂಗಳು ಮಾಡುವ ಕೆಲಸವನ್ನ ಯಂತ್ರ ಹೇಳ್ತೀವಿ. ನಾವೆಲ್ಲ ಹೇಳೋದೇನು? ಯಂತ್ರ 1 ದಿನದಲ್ಲಿ ಮಾಡುತ್ತೆ, ಅದು ಯಂತ್ರ ಮಾಡಿದಲ್ಲ. ಹಾಗೆ ಹೇಳಬಾರ್ದು. ರೈತ 1 ತಿಂಗಳು ಉತ್ತಿದ್ದನ್ನ ಯಂತ್ರ 1 ದಿನದಲ್ಲಿ ಉಳುತ್ತೆ ಅಂತ ಹೇಳಬಾರ್ದು. ಶರೀರ 1 ತಿಂಗಳಲ್ಲಿ ಮಾಡುವ ಕೆಲಸವನ್ನ ಬುದ್ಧಿ 1 ದಿನದಲ್ಲಿ ಮಾಡುತ್ತೆ ಅಂತ ಹೇಳ್ಬೇಕಾಗಿರೋದು. ನಿಜಕ್ಕೂ ಹೇಳ್ಬೇಕಾಗಿರೋದು, ಆ ಯಂತ್ರ ತಾನು ಮಾಡಲ್ಲ, ವಿಜ್ಞಾನಿಯ ಬುದ್ಧಿ ಯಂತ್ರವನ್ನು ನಿರ್ಮಾಣ ಮಾಡಿದ್ದು. ಬುದ್ಧಿ ಬೆಳೆದಾಗ ಶರೀರ 1 ತಿಂಗಳು ಮಾಡುವ ಕೆಲಸವನ್ನ ಬುದ್ಧಿ 1 ದಿನದಲ್ಲಿ ಮಾಡುತ್ತೆ. ನಡ್ಕೊಂಡು ಹೋದ್ರೆ ಇಲ್ಲಿಂದ ಅಮೆರಿಕಾಗೆ ಒಂದು ಜೀವನ ಬೇಕಾಗುತ್ತೆ, ಆದ್ರೆ ಏರೋಪ್ಲೇನ್ ಅಲ್ಲಿ ಹೋದ್ರೆ 1 ದಿನದಲ್ಲಿ ಹೋಗ್ತೇವೆ. ಶರೀರ 1 ಜೀವಮಾನದಲ್ಲಿ ಮಾಡುವ ಕೆಲಸವನ್ನ ಬುದ್ಧಿ ಅನ್ನೋದು 1 ದಿನದಲ್ಲಿ ಮಾಡುತ್ತೆ. ಆದ್ದರಿಂದ ಶಾರೀರಿಕ ಶಕ್ತಿಗಿಂತ ಬುದ್ಧಿ ಶಕ್ತಿ ಬಹಳ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥದ್ದು, ಪ್ರಬಲವಾದ. ಆದ್ದರಿಂದ ವಿದ್ಯಾರ್ಥಿ, ನೀನು ಕೇವಲ ಶರೀರವನ್ನು ಬೆಳೆಸ್ಕೋಬೇಡ, ಬುದ್ಧಿಯನ್ನು ಬೆಳೆಸ್ಕೋ. ಆ ಬುದ್ಧಿಯನ್ನು ಬೆಳೆಸ್ಕೊಳ್ಳೋದಕ್ಕೋಸ್ಕರ ಇಷ್ಟೊಂದು ಪುಸ್ತಕ ಇಟ್ಟಿದ್ದಾರೆ. ಮ್ಯಾಥಮ್ಯಾಟಿಕ್ಸ್ ಇಟ್ಟಿದ್ದಾರೆ, ಫಿಸಿಕ್ಸ್ ಇಟ್ಟಿದ್ದಾರೆ, ಕಾಮರ್ಸ್ ಇಟ್ಟಿದ್ದಾರೆ, ಎಕನಾಮಿಕ್ಸ್ ಇಟ್ಟಿದ್ದಾರೆ. ಇದೆಲ್ಲ ಇರೋದು ಏನಕ್ಕೆ ಅಂತಂದ್ರೆ ಪ್ರತಿಯೊಂದನ್ನು ಕೂಲಂಕುಷವಾಗಿ ನಾಲೆಡ್ಜ್. ಪುಸ್ತಕದಿಂದ ನಿಮಗೆ ಇನ್ಫಾರ್ಮೇಶನ್ ಬಂದಲ್ಲ, ಆ ಇನ್ಫಾರ್ಮೇಶನ್ ಓರೆಗೆ ಹಚ್ಚಿ ನಾಲೆಡ್ಜ್. ರೈಲ್ವೆ ಎಂಜಿನ್ ಕಂಡು ಹಿಡಿದಿದ್ದು ಜೇಮ್ಸ್ ವಾಟ್. ಅವನು ಕಂಡು ಹಿಡಿದಿದ್ದು ಹೇಗೆ ಗೊತ್ತಾ? ನಿಮ್ಗೆ ಅದರ ಕಲ್ಪನೆನೇ ಇರಲಿಕ್ಕಿಲ್ಲ. ಆಶ್ಚರ್ಯ ಪಡ್ತೀರಿ ಯಾವ ರೀತಿ ಕಂಡು ಹಿಡಿದ. ಅವನ ತಾಯಿ ಹೇಳಿದ್ರು, ನೋಡು, ನಾನು ಮಾರ್ಕೆಟ್ ಹೋಗಿ ಬರ್ಬೇಕಾಗಿದೆ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ನೋಡ್ಕೋ. ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ನಾನು ಮಾರ್ಕೆಟ್ ಹೋಗಿ ಬರ್ಬೇಕಾಗಿದೆ, ನೋಡ್ಕೋ. ಅವನು ಒಲೆ ಮೇಲೆ ಹಾಲಿಟ್ಟಿದ್ರೆ ಏನಂತೆ? ಅವನು ಬಹಳ ಪುಸ್ತಕಗಳು ಓದೋ ಹುಡುಗ, ಜೇಮ್ಸ್ ವಾಟ್. ಸಣ್ಣ ಹುಡುಗ, ಬಹಳ ಪುಸ್ತಕ ಓದೋ ಹುಡುಗ.
ಅದನ್ನೇ ನೋಡ್ತಾ ಇರೋದು, ಅದ್ರ ಮೇಲೆ ಏನಾದ್ರು ಮುಚ್ಚಿಟ್ರೆ ಸಾಕು ಅಂತ ಒಂದು ಪ್ಲೇಟ್ ಇಟ್ಟ. ಊಟ ಮಾಡೋ ಪ್ಲೇಟ್, ಅದೊಂದು ಪ್ಲೇಟ್ ಇಟ್ಟು ಸುಮಾರು ಒಂದು 2 ಲೀಟರ್ ಇಡಿಸುವಂತ ಹಾಲಿನ ಒಂದು ಪಾತ್ರೆ. ಹಾಲು ಉಕ್ಕಿ ಆ ಪ್ಲೇಟ್ ಹೊರಗೆ ಚೆಲ್ಬಿಡ್ತು. ಇದನ್ನು ಅಬ್ಸರ್ವ್ ಮಾಡಿದ್ರು. ಎಲ್ಲ ಪ್ಲೇಟ್ ಬಹಳ ಭಾರ ಇರುತ್ತೆ ಅಂತ ಅಂದ್ಕೊಂಡೆ. ಆ ಪ್ಲೇಟ್ನ ಬೀಳಿಸ್ತಲ್ಲ. ಇಷ್ಟು ಕೇವಲ ಇಂಥದ್ದೊಂದು ಘಟನೆ ಮುಂದೆ ಇಡೀ ರೈಲ್ವೆ ಸ್ಟೀಮ್ ಎಂಜಿನ್, ಲೋಕೋಮೋಟಿವ್ ಎಂಜಿನ್ ಅದು ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಾಯಿತು ಅಂತ ನಂಬ್ತೀರ ನೀವು? ನಮ್ಮ ಜೀವನದಲ್ಲಿ ಇಂಥ ಘಟನೆಗಳು ಎಷ್ಟು. ಒಂದು ಆಪಲ್ ಕೆಳಗಡೆ ಬಿತ್ತು, ನ್ಯೂಟನ್ ಅದನ್ನು ನೋಡ್ದ, ಕೆಳಗಡೆಗೆ ಯಾಕೆ ಬಿತ್ತು, ಪಕ್ಕಕ್ಕೆ ಯಾಕೆ ಹೋಗ್ಬಾರ್ದಾಗಿತ್ತು, ಡಯಾಗನಲ್ ಆಗಿ ಈ ಥರ ಯಾಕೆ ಬರಬಾರ್ದಾಗಿತ್ತು, ಆ ಕಡೆ ಎಲ್ಲೋ ಯಾಕೆ ಹೋಗ್ಬಾರ್ದು, ಜಾಗ ಇತ್ತಲ್ಲ, ನ್ಯೂಸ್ ಪೇಪರ್ ಪೀಸ್ ಈ ಥರ ಸೈಡ್ ಹೋಗುತ್ತಲ್ಲ, ಆಪಲ್ ಯಾಕೆ ಸೈಡ್ಗೆ ಹೋಗಲಿಲ್ಲ. ಕೇವಲ ಒಂದು ಪದಾರ್ಥ ಕೆಳಗೆ ಬಿತ್ತು, ಅದರಿಂದ ಒಂದು ಸೈನ್ಸ್ ಹುಟ್ಕೊಳ್ತು. ಒಂದು ಹಾಲು ಪಾತ್ರೆ, ಒಂದು ಪ್ಲೇಟ್ ಅನ್ನು ಕೆಳಗೆ ಬಿಡಿಸ್ತು, ಅದರಿಂದ ಒಂದು ಸೈನ್ಸ್, ಒಂದು ರೈಲ್ವೆ ಇಂಜಿನ್ ಹುಟ್ಕೊಳ್ತು. ನಂಬ್ತೀರ ನೀವು? ಆದ್ದರಿಂದ ನಡೆಯುವ ಸಣ್ಣ ಘಟನೆಗಳನ್ನ ನೋಡುವ ತಾಕತ್ತಿದ್ರೆ ಅದು ಒಂದು ವಿಜ್ಞಾನವನ್ನೇ ಹುಟ್ಟಿಸುತ್ತದೆ. ಇದನ್ನ ಪಾಶ್ಚಿಮಾತ್ಯ ಚಿಂತಕ ವಿದ್ಯಾರ್ಥಿಗಳನ್ನೇ ಉದ್ದೇಶಿಸಿ ಹೇಳ್ತಾನೆ. ವಿದ್ಯಾರ್ಥಿ, ನಿನ್ನ ವ್ಯಕ್ತಿತ್ವ ಹೇಗಿರ್ಬೇಕು ಗೊತ್ತಾ? ವಿದ್ಯಾರ್ಥಿ ಗದಗ್ ಸಿಟಿಯ ಗೌರ್ಮೆಂಟ್ ಕಾಲೇಜಿನ ವಿದ್ಯಾರ್ಥಿ ಅಂತ ಅವನೇನು ಹೇಳಬೇಕಾಗಿಲ್ಲ. ಅವನು ವಿದ್ಯಾರ್ಥಿ ಅಂತಂದ್ರೆ ನಾವು ಅದನ್ನ ನಮಗೂ ಹೇಳ್ತಾ ಇದ್ದಾರೆ ಅಂತ ಅನ್ಕೋಬೇಕು. ವಿದ್ಯಾರ್ಥಿ, ನಿನ್ನ ವ್ಯಕ್ತಿತ್ವ ಹೇಗಿರ್ಬೇಕು ಗೊತ್ತಾ? ಡೋಂಟ್ merely see, but you must look. Don't see a thing, you must look at that. See ಅನ್ನೋದು ಬೇರೆ, look ಅನ್ನೋದು ಬೇರೆ. Do not merely see, look at that. Don't merely look, observe it. Observe. Don't merely observe, absorb. ಸಾಮಾನ್ಯ ಹುಡುಗನಿಗೂ ಜೇಮ್ಸ್ ವಾಟ್, ಸಾಮಾನ್ಯ ಹುಡುಗನಿಗೂ ನ್ಯೂಟನ್ ಇಷ್ಟೇ ಡಿಫರೆನ್ಸ್. ಕಣ್ಣೆರಡು ಒಂದೇ. ಭಗವಂತ ಎಲ್ರಿಗೂ ಒಂದೇ ಕಣ್ಣು ಕೊಡೋದು ಮಾತ್ರ ಭಗವಂತ ಎಲ್ರಿಗೂ ಒಂದೇ ಕೊಡ್ತಾನೆ. ಆದ್ರೆ ನಮ್ಮ ಒಳಗಡೆ ಒಬ್ಬ ನಾವಿದ್ದೀವಿ. ಆ ನಾವು ವಿಚಿತ್ರವಾದ ರೀತಿಗಳು ಉಪಯೋಗಿಸ್ತೀವಿ ಅದನ್ನು. ಭಗವಂತ ಕೊಡೋದ್ರೆ ಎಲ್ರಿಗೂ ಒಂದೇ ಕೊಡ್ತಾನೆ, ಅವನೇನು ಒಬ್ಬೊಬ್ಬರು ಒಂದೊಂದು ಕೊಡಲ್ಲ. ಆದ್ರೆ ನಮ್ಮ ಒಳಗಡೆ ನಮ್ಮ ಮನಸ್ಸನ್ನು ನಾವೇ ನಿರ್ಮಾಣ ಮಾಡ್ಕೊಂಡಿದ್ದೀವಿ. ಆ ಮನಸ್ಸನ್ನು ಅವನು ನಿರ್ಮಾಣ ಮಾಡಿದ್ದಲ್ಲ. ಆದ್ದರಿಂದಲೇ ಯು ಆರ್ ದಿ ಮೇಕರ್ ಆಫ್ ಯುವರ್ ಓನ್ ಡೆಸ್ಟಿನಿ. ವಿವೇಕಾನಂದ ಹೇಳ್ತಾರೆ, ನಿನ್ನ ಭವಿಷ್ಯದ ಶಿಲ್ಪಿ ನೀನೇ. ಭಗವಂತ ಕಣ್ಣು ಎಲ್ರಿಗೂ ಒಂದೇ ಕೊಟ್ಟ. ಆ ಕಣ್ಣನ್ನು ನೀನು ಯೂಸ್ ಮಾಡ್ಕೊಂಡಿದ್ದೇನಕ್ಕೆ? ಅದನ್ನು ನೋಡು, ಇದನ್ನು ಆ ಹಾಳು, ಈ ಮೂಳು, ಹಾಳು ಮೂಳುಗಳನ್ನು ನೋಡು, ಅದನ್ನೇ ನೋಡು. ಹಾಗೇ ಆ ಕಣ್ಣು ಯೂಸ್ ಮಾಡಿಕೊಂಡೆ. ಜೇಮ್ಸ್ ವಾಟ್ ಏನಕ್ಕೆ ಯೂಸ್ ಮಾಡಿಕೊಂಡ? ನ್ಯೂಟನ್ ಏನಕ್ಕೆ ಯೂಸ್ ಮಾಡಿಕೊಂಡ? ತಂದೆ ತಾಯಂದ್ರ ಜವಾಬ್ದಾರಿ. ಸಣ್ಣ ವಯಸ್ಸಿನಲ್ಲಿ ಮಕ್ಕಳನ್ನು ಬೆಳೆಸುವಾಗ ಪ್ರೈಮರಿ ಸ್ಕೂಲ್ ಮೇಷ್ಟು ಜವಾಬ್ದಾರಿ, ಹೈಸ್ಕೂಲ್ ಮೇಷ್ಟು ಜವಾಬ್ದಾರಿ, ಯಾವುದೇ ಮೇಷ್ಟು ಜವಾಬ್ದಾರಿ. ನನ್ನ ಜವಾಬ್ದಾರಿ. ಸಮಾಜವನ್ನು ತಿದ್ದುವ ಒಬ್ಬ ಸನ್ಯಾಸಿ, ಅವರ ಜವಾಬ್ದಾರಿ. ನಿಮ್ಮ ಕಣ್ಣುಗಳು ಏನನ್ನು ನೋಡಬೇಕು, ಏನನ್ನು ನೋಡಬಾರ್ದು, ನೋಡಬೇಕಾದ್ದನ್ನು ಹೇಗೆ ನೋಡಬೇಕು ಅಂತ ನಿಮಗೆ ಹೇಳೋದೇ ನಮ್ಮ ಜವಾಬ್ದಾರಿ. ನಿಮ್ಮನ್ನು ತಿದ್ದೋದೇ ನಮ್ಮ ಜವಾಬ್ದಾರಿ. ದೇವರು ಒಬ್ರಿಗೊಂದೊಬ್ರಿಗೊಂದು ಮಾಡಲ್ಲ. ಯಾವ ತಾಯಿನೂ ತನ್ನ ಮಕ್ಕಳಿಗೆ ಒಬ್ರಿಗೊಂದೊಬ್ರಿಗೊಂದು ಮಾಡಲ್ಲ. ಹಾಗೆ ದೇವರು ಒಬ್ರಿಗೊಂದೊಬ್ರಿಗೊಂದು ಮಾಡಲ್ಲ. ಆದ್ರೆ ನೀವ್ ಯಾಕೆ ಈ ರೀತಿ ಉಪಯೋಗಿಸ್ಕೊಂಡೆ? ನಿನ್ನ ಸಂಸ್ಕಾರ ಸರಿ ಇಲ್ಲ, ನಿನ್ನ ಮನೆ ವಾತಾವರಣ ಸರಿ ಇಲ್ಲ, ನಿನ್ನ ಫ್ರೆಂಡ್ಸ್ ಸರಿ ಇಲ್ಲ, ಜೀವನದಲ್ಲಿ ಸರಿಯಾಗಿ ಬೆಳೆಸಲಿಲ್ಲ. ನಿನ್ನನ್ನು ಬೆಳೆಯುವ ಕಾಲದಲ್ಲಿ ಬೆಳೆಯುವ ಪೈರು ಮೊಳಕೆಯಲ್ಲಿ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೈತೆ. ಸಣ್ಣ ವಯಸ್ಸು ಎಷ್ಟು ಇಂಪಾರ್ಟೆಂಟ್ ಲೈಫ್ನಲ್ಲಿ, ನೆಗ್ಲೆಕ್ಟ್ ಮಾಡ್ತೀವಿ ಅದನ್ನ. ಆದ್ರೆ ಇಲ್ಲಿ ಈ ಮಹಾತ್ಮ ಹೇಳ್ತಾನೆ, ಡೋಂಟ್ ಮಿಯರ್ಲಿ ಸಿ, ಲುಕ್ ಅಟ್ ದಟ್. Don't merely look, observe. Don't merely observe, absorb. ರವಿ ಚಂದ್ರನ್ ಅವರ ಹೆಸರು ಕೇಳಿದಿರಾ? ನಮ್ಮ ಆಶ್ರಮದಲ್ಲೇ ಗದಗದಲ್ಲೇ ಬೆಳೆದ ಹುಡುಗ. ಅವ್ರಿಗೆ ನಾನು ಇದನ್ನೇ ಹೇಳ್ತಾ ಇದ್ದೆ. ನಾನೇನು ಅವ್ರಿಗೆ ಹಿಸ್ಟ್ರಿ ಪಾಠ ಮಾಡಲಿಲ್ಲ, ಇಂಗ್ಲಿಷ್ ಪಾಠ ಮಾಡಲಿಲ್ಲ. ರವಿ, ಯಾವ ಮನುಷ್ಯನು ಏನು ಬೇಕಾದರೂ ಆಗ್ಬೋದು ಕಣೋ. ಭಿಕ್ಷುಕನಾದವನು ಕೂಡ ಪ್ರೆಸಿಡೆಂಟ್ ಆಫ್ ಅಮೆರಿಕ ಆಗಿದ್ದಾನೆ. ಅಬ್ರಹಾಂ ಲಿಂಕನ್ ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಹುಡುಗ. ಗೊತ್ತಾ ನಿಮಗೆ? ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡ್ತಾ ಇದ್ದವನು ಅಬ್ರಹಾಂ ಲಿಂಕನ್. ಅವರಪ್ಪ ಚಮ್ಮಾರ, ಚಪ್ಪಲಿ ಹೊಲಿಯೋನು. ಮೇಡಮ್ ಕ್ಯೂರಿ ಶ್ರೀಮಂತರ ಮನೆಯಲ್ಲಿ ಮುಸುರೆ ತೆಗ್ತಾ ಇದ್ದವಳು. 2 ನೋಬೆಲ್ ಪ್ರೈಸ್ ತಗೊಂಡು. ಯಾವ ಮಟ್ಟದಿಂದ ಯಾವ ಮಟ್ಟಕ್ಕೂ ಮನುಷ್ಯ ಹೋಗಬಹುದು ಲೈಫ್ನಲ್ಲಿ, ಒಂದು ಡಿಸಿಪ್ಲಿನ್ ಅಂತಿದ್ರೆ. ಆ ಡಿಸಿಪ್ಲಿನೇ ನಮ್ಮ ಕಣ್ಣು ನಿಮ್ಮ ಕಣ್ಣಿಗೆ ಡಿಫರೆನ್ಸ್ ತಂದಿದ್ದು. ಕಣ್ಣಿನ ರಚನೆ ಎಲ್ಲ ಒಂದೇ. ಅನಾಟಮಿ ಆಫ್ ದಿ ಐ ಇಸ್ ಒನ್ ಆಫ್ ದಿ ಸೇಮ್. ಯಾವುದೇ ಡಾಕ್ಟರ್ ಹೇಳಿ ನಮ್ಮ ಕಣ್ಣು ನಿಮ್ಮ ಕಣ್ಣು ಬೇರೆನಾ, ನಮ್ಮ ಬ್ರೈನು ನಿಮ್ಮ ಬ್ರೈನು ಬೇರೆನಾ? ನೆವೆ. ಡಿಫರೆನ್ಸ್ ಬಂದಿದ್ದಲ್ಲಿ ಡಿಸಿಪ್ಲಿನ್, ಶಿಸ್ತು, ಸಂಸ್ಕಾರ. ಕರೆಕ್ಟಾಗಿ ಹೇಳಬೇಕು ಅಂದ್ರೆ ಸಂಸ್ಕಾರಗಳನ್ನು ಕೊಡಬೇಕು ಮೊದಲು ಮಕ್ಕಳಿಗೆ. ಸಣ್ಣ ವಯಸ್ಸಿನಲ್ಲಿ
ಯಾವುದನ್ನ ತಗೋಬೇಕು, ಯಾವುದನ್ನ ತಗೋಬಾರದು, ಯಾವುದನ್ನ ಸ್ವೀಕರಿಸಬೇಕು, ಯಾವುದನ್ನು ತಿರಸ್ಕರಿಸಬೇಕು, ಯಾರು ಸಹವಾಸ ಮಾಡಬೇಕು, ಯಾರು ಸಹವಾಸ ಮಾಡಬಾರದು, ಏನು ನೋಡಬೇಕು, ಏನು ನೋಡಬಾರದು, ಏನು ಕೇಳಬೇಕು, ಏನು ಕೇಳಬಾರದು, ಏನನ್ನು ಇಚ್ಛಿಸಬೇಕು, ಏನನ್ನು ಇಚ್ಛಿಸಬಾರದು, ವಾಟ್ ಯು ಶುಡ್ ಡಿಸೈರ್ ಅಂಡ್ ವಾಟ್ ಯು ಶುಡ್ ನೆವರ್ ಡಿಸೈರ್. ಈ ಡಿಸ್ಕ್ರಿಮಿನೇಷನ್, ಇದನ್ನ ವಿವೇಕ ಅಂತ ಕರೀತಾರೆ ಸಂಸ್ಕೃತ ಭಾಷೆಯಲ್ಲಿ. ವಿವೇಕ ಪ್ರಜ್ಞೆ, ವಿವೇಚನಾ ಶಕ್ತಿ ಕನ್ನಡದಲ್ಲಿ, ವಿವೇಕ ಪ್ರಜ್ಞೆ. ಸೆನ್ಸ್ ಆಫ್ ಡಿಸ್ಕ್ರಿಮಿನೇಷನ್ ಇಂಗ್ಲಿಷ್ನಲ್ಲಿ, ಸೆನ್ಸ್ ಆಫ್ ಡಿಸ್ಕ್ರಿಮಿನೇಷನ್, ಸ್ಕ್ರೀನಿಂಗ್, ಫಿಲ್ಟರಿಂಗ್, ಕಾಲ್ ಬೈ ವಾಟ್ ಎವರ್ ನೇಮ್ ಯು ವಾಂಟ್. ಹೀಗೆ ಆ ಹುಡುಗ ನಾನು ನೋಡ್ದ, ಅರೆ ಅಷ್ಟು ದೊಡ್ಡ ಪ್ಲೇಟ್ ಅನ್ನ ಈ ಹಾಲು ಹೇಗೆ ಕೆಳಗೆ ಬೀಳಿಸ್ತು, ಅದನ್ನ ಹಿಸ್ ಐ ಅಬ್ಸರ್ವ್ಡ್ ಅಂಡ್ ಅಬ್ಸಾರ್ವ್. ಇಟ್ ಡಿಡ್ ನಾಟ್ ಮೇರ್ಲಿ ಸಿ, ಇಟ್ ಡಿಡ್ ನಾಟ್ ಮೇರ್ಲಿ ಲುಕ್. ಈ ಸೀನಿಗೂ ಲುಕ್ಗೂ ಡಿಫರೆನ್ಸ್ ಬರೋದಕ್ಕೆ ನಿಮಗೊಂದು ಡಿಸಿಪ್ಲಿನ್ ಬೇಕು ಅಂತನಲ್ಲ, ಆ ಡಿಸಿಪ್ಲಿನ್ ಅನ್ನೇ ಬ್ರಹ್ಮಚರ್ಯ ಅಂತ ಕರೆಯೋದು. ಆದ್ದರಿಂದ ಸ್ಟೂಡೆಂಟ್ ಲೈಫ್ ಅಂದ್ರೂ ಒಂದೇ, ಬ್ರಹ್ಮಚರ್ಯ ಜೀವನ ಅಂತಂದ್ರೂ ಒಂದೇ. ನಿಜಕ್ಕೂ ಹೇಳಬೇಕು ಅಂತಂದ್ರೆ ಸ್ಟೂಡೆಂಟ್ ಲೈಫ್ ನಮ್ಮ ದೇಶದ ಸಂಸ್ಕೃತಿ ಕರೆದಿದ್ದು ಬ್ರಹ್ಮಚರ್ಯ ಆಶ್ರಮ. ಸ್ಟೂಡೆಂಟ್ ಲೈಫ್ ಅಂತ ಕರೀಲಿಲ್ಲ, ಬ್ರಹ್ಮಚರ್ಯ ಆಶ್ರಮದಲ್ಲಿದ್ದಾನೆ ಆ ಹುಡುಗ. ಅರ್ಥಾತ್ ಅವರ ಐಸ್, ಅವರ ಈ ಸೆನ್ಸಸ್ ಬಹಳ ಪವರ್ಫುಲ್ ಆಗಿದೆ. ವಿವೇಕಾನಂದರು ಒಂದು ಸಲ ನೋಡಿದ್ರೆ ಒಂದು ಪುಟವನ್ನ ಅಷ್ಟು ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತಾ ಇದ್ರು. ಒಂದು ಸಲ ನೋಡಿದ್ರೆ, ಆಮೇಲೆ ಯಾರೋ ಟೆಸ್ಟ್ ಮಾಡಿದ್ರು. ಇಷ್ಟು ದಪ್ಪದ ಪುಸ್ತಕ, 15 ಪುಸ್ತಕಗಳನ್ನ ಯಾರೋ ಬಂದು ಟೆಸ್ಟ್ ಮಾಡಿದ್ರು. ಒಂದೊಂದು ಪುಟ ಓಪನ್ ಮಾಡಿ, ಇಲ್ಲಿ ಏನಿದೆ ಹೇಳಿದೆ ಸ್ವಾಮಿ, ನೋಡಿ ಇದರ ಸಬ್ಜೆಕ್ಟ್ ಮೇಲೆ ಏನೋ ಹೇಳಿದಾರಲ್ಲ ಸ್ವಾಮೀಜಿ, ಏನು ಹೇಳಿದ್ದಾರೆ? ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ, 15 ವಾಲ್ಯೂಮ್ ಇತ್ತು ಅವ್ರ ಟೇಬಲ್ ಮೇಲೆ. ಅದನ್ನು ನೋಡಿದಂತ ಅವ್ರ ಶಿಷ್ಯ, ಸ್ವಾಮೀಜಿ ಈ ಒಂದು ಪುಸ್ತಕ ಓದೋದಕ್ಕೆ ಒಂದು ಜನ್ಮ ಬೇಕು. ಆವಾಗ ವಿವೇಕಾನಂದರು ರೊಚ್ಚಿಗೆ ಹೇಳ್ತಾರೆ, ದಡ್ಡ, 15 ಪುಸ್ತಕ ಓದಿದ್ದೀನಿ ನಾನು, ಯಾವ ಕ್ವಶನ್ ಕೇಳ್ತೀಯೋ ಕೇಳು. ಎದೆ ಹೊಡೆದೋಗುತ್ತೆ. ಶಿಷ್ಯ ಸಾಮಾನ್ಯ ಅಲ್ಲ, ಬಂಗಾಳಿ ಕವಿ ಶರತ್ಚಂದ್ರ, ಬಂಗಾಳದಲ್ಲಿ ರವೀಂದ್ರನಾಥ್ ಟ್ಯಾಗೋರ್, ಬಂಕಿಮ್ ಚಂದ್ರ ಅವರ ಲೆವೆಲ್ಗೆ ಸೇರುವಂತಹ ಕವಿ ಶರತ್ಚಂದ್ರ, ಅವರು ಶಿಷ್ಯ. ಶರತ್ಚಂದ್ರ ಹಾಗಾಗಿ ಟೆಸ್ಟ್ ಮಾಡೋಣ ಅಂತ ತಗೊಂಡು ಒಂದೊಂದೇ ಪುಸ್ತಕ ತಗೊಂಡು ಸುಮ್ಮನೆ ಒಂದು ಪೇಪರ್ ಓಪನ್ ಮಾಡಿ ರ್ಯಾಂಡಮ್ ಆಗಿ ಒಂದು ಕ್ವಶನ್ ಕೇಳಿದ. ವಿವೇಕಾನಂದರು ಎಷ್ಟನೇ ವಾಲ್ಯೂಮ್ನಲ್ಲಿ ಎಷ್ಟನೇ ಪುಟದಲ್ಲಿ ಉತ್ತರ ಇದೆ ಅಂತ ಹೇಳಿದ್ರು ಮೊದಲು. ಇದು ಎಷ್ಟನೇ ವಾಲ್ಯೂಮ್ನಲ್ಲಿ ಎಷ್ಟನೇ ಪುಟದಲ್ಲಿದೆ ಉತ್ತರ ಹೇಳ್ತಾರೆ. ಆಮೇಲೆ ಜೆರಾಕ್ಸ್ ಕಾಪಿನೇ ಅವ್ರ ಮುಂದೆ ಇಟ್ಟೆ ಉತ್ತರ ಹೇಳ್ತಾರೆ. ಅದದೇ ಪದ, ಅದದೇ ವಾಕ್ಯ, ಫುಲ್ ಫೋಟೋ ತಗೊಂಡ್ಬಿಟ್ಟಿರುತ್ತೆ ಅವ್ರ ಬ್ರೈನ್ ಆ ಪುಸ್ತಕದಲ್ಲಿ ಏನಿದೆ ಅನ್ನೋದು. ಕೇಳ್ತಾರೆ, ಸ್ವಾಮೀಜಿ ಇಷ್ಟು ಕೆಪಾಸಿಟಿ ನಿಮ್ಗೆ ಎಲ್ಲಿಂದ ಬಂದ್ರಿ? ವಿವೇಕಾನಂದ ಹೇಳ್ತಾರೆ, ಬ್ರಹ್ಮಚರ್ಯ. ಆಮೇಲೆ ಸ್ವಾಮೀಜಿ ಅಮೆರಿಕಾಗೆ ಹೋಗಿ ಬಂದು ಹೇಳ್ತಾರೆ, ಇವತ್ತಿನ ಇಂಡಿಯನ್ ಎಜುಕೇಶನ್ ಸಿಸ್ಟಮ್ನಲ್ಲಿ ಬ್ರಹ್ಮಚರ್ಯವನ್ನು ಇಷ್ಟೊಂದು ನೆಗ್ಲೆಕ್ಟ್ ಮಾಡಲಾಗಿದೆಯಲ್ಲ, ಮಕ್ಕಳು ಉದ್ಧಾರ ಆಗ್ತಾರ? ಇಷ್ಟೊಂದು ನೆಗ್ಲೆಕ್ಟ್ ಮಾಡಿದಾರಲ್ಲ, ಈ ವಿದ್ಯಾರ್ಥಿಗಳು ಉದ್ಧಾರ ಆಗ್ತಾ ಯಾಕೆ? ಬ್ರಿಟಿಷ್ ಮೆಕಾಲೆಗೆ ಇಂಡಿಯಾ ಉದ್ಧಾರ ಆಗೋದು ಬೇಕಿದೆಯಾ? ಬೇಕಾಗಿಲ್ಲ ಅವನಿಗೆ. ಇಂಡಿಯಾ ಉದ್ಧಾರ ಆಗೋದು ಅವನಿಗೆ ಬೇಕಾಗಿಲ್ಲ. ವಾಟ್ ಎವರ್ ಇಟ್ ಈಸ್. ನೋಡಿ, ಜೇಮ್ಸ್ ವಾಟ್ ಅದನ್ನು ನೋಡ್ದ, ಏನಿದು ಒಂದು ದೊಡ್ಡ ಪ್ಲೇಟ್ನ ತಳ್ಳಿಬಿಡ್ತಲ್ಲ ಈ ಹಾಲು, ಹಾಗೆ ಅವನು ಎಕ್ಸ್ಪೆರಿಮೆಂಟ್ ಮಾಡ್ದ. ಆಮೇಲೆ ದೊಡ್ಡದೊಂದು ಕೊಡ ತಗೊಂಡ, ಕೊಡದಲ್ಲಿ ನೀರು ಹಾಕಿದ, ದೊಡ್ಡ ಕೊಡ, ಅದರ ಮೇಲೆ ಇನ್ನೂ ಭಾರವಾದಿಟ್ಟ. ಯಾವ ಮಟ್ಟಕ್ಕೆ ಅಂದ್ರೆ ಕಲ್ಲು ಸ್ಲ್ಯಾಬ್, ಸ್ಟೋನ್ ಸ್ಲ್ಯಾಬ್. ಈ ಬಿಜಾಪುರ ಕಡೆ ಪರಿಶಿ ಅಂತಾರೆ, ಈ ಕಡೆ ಕಡಪ, ಬೆಂಗಳೂರು ಕಡೆ ಕಡಪ ಕಲ್ಲು ಅಂತಾರೆ, ಈ ಕಡೆ ಏನಂತಾರೆ ಗೊತ್ತಾ ಪರಿಶಿ ಕಲ್ಲನ್ನು ಅದ್ರ ಮೇಲೆ ಇಟ್ಟ. ಕೆಳಗಡೆ ಒಂದು ಸಣ್ಣದೊಂದು ಹಡ್ಡೆ ತರ ಇಟ್ಟಿದ್ದ, ಕೆಳಗಡೆ ನೀರು ತಳ್ಳಿಬಿಡ್ತಾಚೆ. ಆವಾಗ ಅನಿಸ್ತು, ಕುದಿಯುವ ನೀರಿಗೆ ಸಿಕ್ಕಾಪಟ್ಟೆ ಶಕ್ತಿ ಇದೆ, ಅದನ್ನು ಉಪಯೋಗಿಸ್ಕೊಂಡೇ ರೈಲ್ವೆ ಎಂಜಿನ್ ಮಾಡಿದ. ಹಳೆ ಕಾಲದ ರೈಲ್ವೆ ಎಂಜಿನ್ಗಳು ಎಳೀತಾ ಇದ್ದದ್ದು ಕುದಿಯೋ ನೀರಿನ ಹವೆಯಿಂದ, ಆ ವಾಟರ್ ವೇಪರ್ ಇಂದ. ಸ್ಟೀಮ್ ಎಂಜಿನ್ ಅಂತ ಕರೀತಾ ಇದ್ರು. ಆಮೇಲೆ ಡೀಸೆಲ್ ಬಂದಿದ್ದು, ಹೀಗೆ ಎಲೆಕ್ಟ್ರಿಸಿಟಿ ಬಂದಿದೆ. ನೋಡಿ, ಸಾಮಾನ್ಯ ಘಟನೆ. ನ್ಯೂಟನ್ ಅಂದು ಅಷ್ಟೇ, ಜೇಮ್ಸ್ ವಾಟ್ನು ಅಷ್ಟೇ, ಸಾಮಾನ್ಯ ಘಟನೆ ಮುಂದೆ ದೊಡ್ಡ ದೊಡ್ಡ ವಿಜ್ಞಾನಗಳನ್ನೇ ನಿರ್ಮಾಣ ಮಾಡಿಬಿಡ್ತಲ್ಲ. ಎಲ್ಲಿಂದ ಬಂತದು? ನಮ್ಮ ಇಂದ್ರಿಯಗಳನ್ನ ಚುರುಕಾಗಿಟ್ಕೊಂಡಾಗ ಈ ಸಾಮರ್ಥ್ಯಗಳನ್ನು ಬರುತ್ತವೆ. ಅದು ನಮ್ಮ ಬುದ್ಧಿಯನ್ನು ಚುರುಕು ಮಾಡುತ್ತದೆ. ಶರೀರ ಬೆಳೆದರೆ ಸಾಲದು, ಬುದ್ಧಿಯನ್ನು ಚುರುಕಾಗಿ ಬೆಳೆಸಬೇಕು. ಬುದ್ಧಿಯನ್ನು ಬೆಳೆಸಬೇಕು ಅಂದ್ರೆ ನೋಡಿದೆಲ್ಲ ಪ್ರಶ್ನೆ ಹಾಕ್ಬೇಕು, ನೋಡಿದೆಲ್ಲ ಪ್ರಶ್ನೆ. ಸೈನ್ಸ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಸೈನ್ಸ್, ಓಕೆ 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 ಓಕೆ, ಥ್ಯಾಂಕ್ ಯು. ಬ್ರಿಂಗ್ ಡೌನ್ ಯುವರ್ ಹ್ಯಾಂಡ್ಸ್. ಪ್ರತಿಯೊಂದನ್ನು ಟೆಸ್ಟ್ ಮಾಡಬೇಕು. ಆಕಾಶ ನೀಲಿಯ ಕಾಣುತ್ತೆ, ಆದ್ರೆ ಅಲ್ಲಿ ನೀಲಿ ಬಣ್ಣ ಇಲ್ಲ. ವೈ? ಭೂಮಿ
ಚಲಿಸ್ತಾನೇ ಇದೆ ಅಂತ ಸೈಂಟಿಸ್ಟ್ ಹೇಳ್ತಾನೆ, ಒಂದು ದಿನ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗ್ತಾ ಇಲ್ಲ. ವೈ? ಎವ್ರಿಬಡಿ ಸೇಸ್ ಸನ್ ಈಸ್ ಮೂವಿಂಗ್, ಸನ್ ಈಸ್ ನಾಟ್ ಮೂವಿಂಗ್, ಸನ್ ಅಪಿಯರ್ಸ್ ಟು ಬಿ ಮೂವಿಂಗ್. ವೈ? ಯಾವುದೂ ಕೂಡ ನಾವು ಏನನ್ನು ನೋಡಿದ ಮಾತ್ರಕ್ಕೆ ಅದು ಹಾಗೆ ಇರಬೇಕು ಅಂತಿಲ್ಲ. ಇದನ್ನೆಲ್ಲ ಅಪ್ಲೈ ಮಾಡ್ಬೇಕು ಪ್ರತಿಯೊಂದು ಜೀವನದ ಪ್ರತಿಯೊಂದು. ಯಾವುದೇ ಮನುಷ್ಯ ಆಗಲಿ ನಾವು ನೋಡಿದಂತೆ ಅವನು ಇರೋದಿಲ್ಲ, ಯಾವುದೇ ವಸ್ತು ಆಗಲಿ ನಾವು ನೋಡಿದಂತೆ ಇರೋದಿಲ್ಲ. ಇದರ ಹಿಂದೆ ಏನಿದೆ, ಇದಕ್ಕೆ ಇಂಗ್ಲಿಷಲ್ಲಿ ಕರಿತೇವೆ ಡೆವಲಪ್ ದಟ್ ಸೆನ್ಸ್ ಆಫ್ ಇನ್ಕ್ವಿಸಿಟಿವ್ನೆಸ್. ಬಿ ಇನ್ಕ್ವಿಸಿಟಿವ್. ಪ್ರತಿಯೊಂದನ್ನು ಕೂಡ ವಿಚಾರಿಸಬೇಕು, ಇದರ ವಿಚಾರಣೆ ಮಾಡಬೇಕು, ಇದನ್ನು ಕ್ವಶನ್ ಮಾಡಬೇಕು. ಹೀಗೆ ಪ್ರತಿಯೊಂದನ್ನು ಪ್ರಶ್ನೆ ಮಾಡ್ತಾ 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 ನಿಮ್ಮ ಬುದ್ಧಿ ಬೆಳೆಯುತ್ತದೆ. ಬೆಳೆದ ಬುದ್ಧಿಯನ್ನು ಆಮೇಲೆ ಯಾವುದಕ್ಕಾದ್ರೂ ಅಪ್ಲೈ ಮಾಡ್ರಿ, ನೀವು ಅದರಲ್ಲಿ ಯಶಸ್ಸನ್ನು ಕಾಣ್ತೀರಿ. ಹಾಗೆ ನಮ್ಮಲ್ಲಿ ಇನ್ನೊಂದಿದೆ, ಹೃದಯ. ನಮಗೆ ಒಂದು ಎಮೋಷನ್ ಅಂತಿದೆ. ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿ ಆಗ್ಬಿಡ್ತಾನೆ ಆ ಹೃದಯವನ್ನು ಬೆಳೆಸ್ಕೊಂಡ್ರೆ. ಜಗತ್ತಿನಲ್ಲಿ 2 ಅದ್ಭುತವಾದ ಎಕ್ಸಾಂಪಲ್ಸ್ ಇದೆ. ಒಂದು ಭಗವಾನ್ ಬುದ್ಧ, ಎರಡನೇದು ಮಹಾತ್ಮ ಗಾಂಧಿ. ಇವರಿಬ್ಬರು ಬಹಳ ದೊಡ್ಡ ಬ್ರಿಲಿಯಂಟ್ ಬ್ರೈನ್ಸ್ ಅಂತೇನು ಹೇಳೋಕ್ಕಾಗಲ್ಲ, ಆದರೆ ಹೃದಯವನ್ನು ವಿಶೇಷವಾಗಿ ಬೆಳೆಸ್ಕೊಂಡ್ರು. ಹೃದಯವನ್ನು ಬೆಳೆಸಿಕೊಂಡ ಕಾರಣದಿಂದ ಇವತ್ತು ಜಗತ್ತಿನಲ್ಲಿ ಇನ್ನಿಲ್ಲದ ರೀತಿಯಲ್ಲಿ ಒಂದು ಗೌರವಕ್ಕೆ ಅವರು ಪಾತ್ರರಾಗಿದ್ದಾರೆ. ಇನ್ನೊಂದು 4ನೇದಿದೆ, ಕೈಕಾಲುಗಳು ಅಂತೆಲ್ಲ ಇವೆ. ಈ ಕೈಕಾಲುಗಳೆಲ್ಲವೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು. ದೇ ಶುಡ್ ಎಂಜಾಯ್ ವರ್ಕಿಂಗ್. ಸರಿಯಾಗಿ ಕೆಲಸ ಮಾಡಬೇಕು, ಚೆನ್ನಾಗಿ ಅದಕ್ಕೆ ಕೆಲಸ ಕೊಡಬೇಕು. ಈ 4 ಕೂಡ ಬೆಳೆದಾಗ ಏನಾಗುತ್ತೆ ಅಂತಂದ್ರೆ, ನಿಮ್ಮ ವ್ಯಕ್ತಿತ್ವದ ಒಳಗಡೆ ಒಂದು ದೊಡ್ಡ ಪವರ್ ಇದೆ. ಆ ಪವರ್ ಆಚೆ ಬರೋದಕ್ಕೆ ಪ್ರಾರಂಭ ಮಾಡುತ್ತದೆ. ಯಾವಾಗಿಂದ ಪವರ್ ಆಚೆ ಬರೋದಕ್ಕೆ ಪ್ರಾರಂಭ ಮಾಡುತ್ತೆ, ಆವಾಗ ನಮ್ಗೆ ಕರಿತೀವಿ ನಿಂದೊಂದು ಪರ್ಸನಾಲಿಟಿ, ಇವನಿಗೊಂದು ಪರ್ಸನಾಲಿಟಿ ಇದೆ. ಅಲ್ಲಿವರೆಗೆ ಪರ್ಸನಾಲಿಟಿ ಇಲ್ಲ, ನೋಡೋದಕ್ಕೆ ಮನುಷ್ಯನಂಗೆ ಕಾಣ್ತಾನೆ. ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಹಿ ಈಸ್ ಅನ್ ಇಂಡಿವಿಜುವಲ್, ಹಿ ಈಸ್ ನಾಟ್ ಎ ಪರ್ಸನ್. ಅವನಿಗೆ ಇಂಡಿವಿಜುವಾಲಿಟಿ ಇದೆ, ಪರ್ಸನಾಲಿಟಿ ಇಲ್ಲ. ಒಳಗಡೆ ಇರುವ ಅದ್ಭುತ ಶಕ್ತಿ ವ್ಯಕ್ತವಾಗ್ತಾ ಇದ್ರೆ ಅದು ಪರ್ಸನಾಲಿಟಿ. ಏನೋ ಶಕ್ತಿನೇ ವ್ಯಕ್ತವಾಗ್ತಾ ಇಲ್ಲ. 25 ಡಿಗ್ರಿ ಇರಲಿ, 50 ಗೋಲ್ಡ್ ಮೆಡಲ್ ಇರಲಿ, ಶಕ್ತಿ ವ್ಯಕ್ತವಾಗ್ತಾ ಇರಲಿಲ್ಲ ಅಂದ್ರೆ ಅಲ್ಲಿ ಪರ್ಸನಾಲಿಟಿ ಇಲ್ಲ. ಆ ಪರ್ಸನಾಲಿಟಿಗೆ ಬರೀ ಎಕ್ಸಾಮ್ ಪಾಸ್ ಮಾಡಿದ್ರೆ ಸಾಕಾಗಲ್ಲ. ಪರ್ಸನಾಲಿಟಿಗೆ ಬರೀ ಇನ್ಫಾರ್ಮೇಶನ್ ಸಾಕಾಗಲ್ಲ. ಇನ್ಫಾರ್ಮೇಶನ್ ನಾಲೆಡ್ಜ್ ವಿಸ್ಡಮ್ ಆದಾಗ ಮಾತ್ರವೇ ಆ ಕಡೆ ಎಮೋಷನ್ಸ್, ಫೀಲಿಂಗ್ಸ್ ಅನ್ನುವಂತಹದ್ದು, ಈ ಕಡೆ ಬುದ್ಧಿ ಅನ್ನುವಂತಹದ್ದು, ಈ ಕಡೆ ಫಿಸಿಕಲ್ ಫಿಟ್ನೆಸ್ ಅನ್ನುವಂತಹದ್ದು, ಆ ಕಡೆ ಒಳಗಡೆ ಅದ್ಭುತವಾದಂತಹ ಇನ್ನೊಂದು ಕೆಲವೆರಡು ಮೌಲ್ಯಗಳು. ಮೊದಲನೇ ಮೌಲ್ಯ ಪ್ಯೂರಿಟಿ, ಎರಡನೇ ಮೌಲ್ಯ ನಿಸ್ವಾರ್ಥತೆ. ನಿಮ್ಮಲ್ಲಿ ಬೆಟ್ಟು ಮಾಡಿ ತೋರಿಸೋ ಹಾಗೆ ಯಾವುದೇ ದೋಷ ಇರಬಾರದು, ಅದು ಪ್ಯೂರಿಟಿ. ಇನ್ನೊಂದು, ನೀವು ಸ್ವಾರ್ಥಿಗಳಾಗಿರ್ಬೇಕು. ಬುದ್ಧ ಮತ್ತು ಗಾಂಧೀಜಿ ಅಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವ್ರಿಗೆ ಹೆಲ್ಪ್ ಮಾಡಿದ್ದೇ ಇವೆರಡು, ಒಂದು ಪ್ಯೂರಿಟಿ, ಇನ್ನೊಂದು ನಿಸ್ವಾರ್ಥತೆ. ಇಷ್ಟನ್ನು ಬೆಳೆಸ್ಕೊಳ್ಳಿ. ಒಳಗಡೆ ಒಂದು ಅದ್ಭುತವಾದ ಒಂದು ಶಕ್ತಿ ಇದೆ, ಅದರ ಕನೆಕ್ಷನ್ ಸಿಕ್ಕಿ ಯು ಸ್ಟಾರ್ಟ್ ಎಮನೇಟಿಂಗ್ ಟ್ರೆಮೆಂಡಸ್ ಪವರ್. ಅದನ್ನೇ ನಾವು ವ್ಯಕ್ತಿತ್ವ ಅಂತ ಕರೆಯೋದು. ಯಾಕೆ ವ್ಯಕ್ತಿತ್ವ ಅಂತ ಕರೀತಾ ಇದ್ದೀವಿ? ಏನೋ ವ್ಯಕ್ತವಾಗ್ತಾ ಇದೆ ಇವಾಗ, ಏನೋ ಒಂದು ವಿಚಿತ್ರವಾದ ಶಕ್ತಿ ವ್ಯಕ್ತವಾಗ್ತಾ ಇದೆ. ಎಲ್ಲಿ ವ್ಯಕ್ತತೆ ಇಲ್ಲ ಅಲ್ಲಿ ವ್ಯಕ್ತಿತ್ವ ಇಲ್ಲ, ಅಲ್ಲಿ ವ್ಯಕ್ತಿ ಇಲ್ಲ. ಎಜುಕೇಶನ್ ಅಂತ ಹೆಸರಿಟ್ಟಿದ್ದೀವಿ. ಆ ಎಜುಕೇಶನ್ ಇಂಗ್ಲಿಷ್ ವರ್ಡ್ ಬಂದಿದ್ದೆಲ್ಲಿಂದ? ಲ್ಯಾಟಿನ್ ವರ್ಡ್ ಎಡುಕೋ ಅಥವಾ ಎಡುಕೆ. ಲ್ಯಾಟಿನ್ ನಲ್ಲಿ ಎಡುಕೇರ್ ಅಂದ್ರೆ ಏನ್ ಗೊತ್ತಾ? ವ್ಯಕ್ತಗೊಳಿಸು. ನೋಡಿ, ಅವರೇ ಹೇಳಿದ್ದಾರೆ, ಇಂಡಿಯನ್ಸ್ ಹೇಳೋ ಅವಶ್ಯಕತೆ ಇಲ್ಲ. ಎಡುಕೋ ಅಂದ್ರೆ ಲ್ಯಾಟಿನ್ ನಲ್ಲಿ, ಇಂಗ್ಲಿಷ್ ನಲ್ಲಿ ಎಜುಕೇಶನ್ ಅಂದ್ರೆ ವ್ಯಕ್ತಗೊಳಿಸು. ಏನು ವ್ಯಕ್ತಗೊಳಿಸ್ಬೇಕು? ಏನನ್ನ ವ್ಯಕ್ತಗೊಳಿಸ್ಬೇಕು? ಅಲ್ಲಿ ಪ್ರಶ್ನೆ ಬರುತ್ತಲ್ಲ, ವ್ಯಕ್ತಗೊಳಿಸು ಏನನ್ನ? ವಾಟ್? ಮ್ಯಾನಿಫೆಸ್ಟ್. ವಾಟ್ ಈಸ್ ಟು ಬಿ ಮ್ಯಾನಿಫೆಸ್ಟೆಡ್? ಕಮ್ ಬ್ರಿಂಗ್ ಔಟ್. ವಾಟ್ ಈಸ್ ಟು ಬಿ ಬ್ರಾಟ್ ಔಟ್? ವಾಟ್ ಶುಡ್ ಐ ಬ್ರಿಂಗ್ ಔಟ್? ಏನನ್ನ ಆಚೆಗೆ ತರಬೇಕು? ಅದೇ ಒಳಗಡೆ ದೇರ್ ಇಸ್ ಅನ್ ಇನ್ನರ್ ಪವರ್ ದಟ್ ಮಸ್ಟ್ ಕಮ್ ಔಟ್. ದಟ್ ಮಸ್ಟ್ ಕಮ್ ಔಟ್. ದಿಸ್ ಈಸ್ ಕಾಲ್ಡ್ ಎ ಕ್ಯಾರೆಕ್ಟರ್. ದಿಸ್ ಈಸ್ ಕಾಲ್ಡ್ ಕ್ಯಾರೆಕ್ಟರ್. ವಿವೇಕಾನಂದ ಹೇಳ್ತಾರೆ, ವಿ ವಾಂಟ್ ಕ್ಯಾರೆಕ್ಟರ್ ಮೇಕಿಂಗ್, ಮ್ಯಾನ್ ಮೇಕಿಂಗ್, ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಶನ್. ಹಾಗೆ ಕ್ಯಾರೆಕ್ಟರ್ ನಿರ್ಮಾಣ ಮಾಡಿ, ಆ ಕ್ಯಾರೆಕ್ಟರ್ ಪದವನ್ನು ತೆಗೆದು ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಇನ್ನೊಂದು ಪದವನ್ನು ಹಾಕಿದ್ದಾರೆ, ಅದನ್ನೇ ಹ್ಯೂಮನ್ ರಿಸೋರ್ಸ್ ಅಂತ ಕರೀತಾರೆ. ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಂದ್ರೆ ಒಂದೇ, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂದ್ರೆ ಒಂದೇ. ಆ ಸೋರ್ಸ್ ಹ್ಯೂಮನ್ ರಿಸೋರ್ಸ್ ಬೇರೆ, ಹ್ಯೂಮನ್ ಬೇರೆ. ನೀವೆಲ್ಲ ಹ್ಯೂಮನ್, ಆದರೆ ಹ್ಯೂಮನ್ ರಿಸೋರ್ಸ್ ಅಲ್ಲ. ಯಾವ ವಿದ್ಯಾರ್ಥಿ ಬರೀ ಹ್ಯೂಮನ್ ಆಗಿ ಉಳಿದ, ಹ್ಯೂಮನ್ ರಿಸೋರ್ಸ್ ಆಗಿಲ್ಲ, ಅವರಿಂದ ಸಮಾಜಕ್ಕೆ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಅಂತ ಅನ್ಫಾರ್ಚುನೇಟ್ಲಿ
ಆ ಮೆಕಾಲೆ ಎಜುಕೇಶನ್ನೇ ನಾವು ಕಂಟಿನ್ಯೂ ಮಾಡಿಕೊಂಡು ಇವತ್ತು ಬರೀ ಹ್ಯೂಮನ್ಗಳನ್ನೇ ನಿರ್ಮಾಣ ಮಾಡಿ ಆಚೆ ಯಾವುದೇ ಡಿಗ್ರಿ ಪಡ್ಕೊಂಡಿರೋರು, ಪೋಸ್ಟ್ ಗ್ರಾಜುಯೇಷನ್ ಪಡ್ಕೊಂಡಿರೋರು ಹ್ಯೂಮನ್ಗಳಾದ್ರೆ ಹೊರತು ಹ್ಯೂಮನ್ ರಿಸೋರ್ಸ್ ಆಗಿಲ್ಲ. ಹ್ಯೂಮನ್ ರಿಸೋರ್ಸ್ಗಳಾಗಬೇಕು. ಒಂದು 50 ಪುಸ್ತಕ ಓದಬೇಕು, ಇನ್ಫಾರ್ಮೇಶನ್ ನಾಲೆಡ್ಜ್ ಮಾಡ್ಕೋಬೇಕು, ನಾಲೆಡ್ಜನ್ನು ವಿಸ್ಡಮ್ ಮಾಡ್ಕೋಬೇಕು. ಹ್ಯೂಮನ್ ರಿಸೋರ್ಸ್ಗೂ ಹ್ಯೂಮನ್ಗೂ ಡಿಫರೆನ್ಸ್ ಇಷ್ಟೇ. ಹ್ಯೂಮನ್ ಅನ್ನುವಂಥ ಒಂದು ಕಡೆಗಿಡಿ ಪ್ರಾಬ್ಲಮ್ ಆಗಿ ಉಳಿಯುತ್ತೆ. ಹ್ಯೂಮನ್ ರಿಸೋರ್ಸ್ ಆಗಿರೋನು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾನೆ. ಹಿ ಅಲೋನ್ ಕ್ಯಾನ್ ಸಾಲ್ವ್ ಎ ಪ್ರಾಬ್ಲಮ್. ಇಂಡಿಯಾದಲ್ಲಿ ಸೋ ಮೆನಿ ಪ್ರಾಬ್ಲಮ್ಸ್ ಆಗಿದೆ, ಸೊಲ್ಯೂಷನ್ಸ್ ಬರೋದೇ ಇಲ್ಲ. ಸೊಲ್ಯೂಷನ್ಸ್ ಎಲ್ಲೋ ಇಲ್ಲೊಬ್ಬ ಪ್ರಧಾನಮಂತ್ರಿಯಿಂದ ಹಿಡಿದು ಯಾವುದೋ ಒಂದು ಅತ್ಯಂತ ಕೆಳಮಟ್ಟದ ಒಂದು ವ್ಯವಸ್ಥೆಯ ಅಲ್ಲಿ ಕೆಲಸ ಮಾಡುವ ಒಬ್ಬ ಸಾಮಾನ್ಯನವರೆಗೆ ಹ್ಯೂಮನ್ಗಳು ಇದ್ದಾರೆ, ಹ್ಯೂಮನ್ ರಿಸೋರ್ಸ್ಗಳು ಇದ್ದಾರೆ. ರಿಸೋರ್ಸ್ಗಳು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ, ಹ್ಯೂಮನ್ಗಳು ಸಾಲ್ವ್ ಮಾಡಲ್ಲ. ಅಷ್ಟೇ ಅಲ್ಲ, ಕೆಲವು ಸಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ತಾರೆ. ನೀವೇನಾಗಬೇಕು ಅಂತ ಇಷ್ಟಪಡ್ತೀರಿ? ಆದ್ದರಿಂದ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಿನ್ನ ಒಳಗಡೆ ಒಂದು ಅದ್ಭುತವಾದ ಸೋರ್ಸ್ ಆಫ್ ಪವರ್ ಇದೆಯಲ್ಲ, ಅದರ ಬಗ್ಗೆ ಗಮನ ಕೊಡು, ಅದನ್ನು ಆಚೆಗೆ ತರುವ ನಿರಂತರ ಪ್ರಯತ್ನ ಮಾಡ್ತಾ ಬಾ. ಅದಕ್ಕೆ ಯು ನೀಡ್ ಟು ಹ್ಯಾವ್ ಸಮ್ ಡಿಸಿಪ್ಲಿನ್, ಫಿಸಿಕಲ್ ಫಿಟ್ನೆಸ್ ಅಂಡ್ ಪ್ಯೂರಿಟಿ ಆಫ್ ಯುವರ್ ಎಮೋಷನ್ಸ್, ಸೆಲ್ಫ್ಲೆಸ್ನೆಸ್ ಅಂಡ್ ಪ್ಯೂರಿಟಿ ಆಫ್ ಯುವರ್ ಕ್ಯಾರೆಕ್ಟರ್. ಈ ಗುಣಗಳೆಲ್ಲ ಇರಬೇಕು. ಈ ಗುಣಗಳಿದ್ರೆ ಆವಾಗ ನೆನ್ಪಿಟ್ಕೊಳ್ಳಿ, ಆಟೋಮ್ಯಾಟಿಕಲಿ ಇನ್ಫಾರ್ಮೇಶನ್ ಅನ್ನುವಂಥ ನಾಲೆಡ್ಜ್ ವಿಸ್ಡಮ್ ಆಗೋದಕ್ಕೆ ಏನೂ ಕೂಡ ತೊಂದರೆ ಆಗಲ್ಲ. ಇಲ್ಲ ಅಂತಂದ್ರೆ ನೀವು ಏನು ಮಾಡಿದ್ರು ಆಗಲ್ಲ. ರವಿ ಚಂದ್ರಣ್ಣವರಿಗೆ ನಾವು ಇದನ್ನೇ ನಾನು ಹೇಳ್ತಾ ಇದ್ದೆ. ಅವರು ನಿಮ್ಮಂಥ ಕಾಲೇಜಲ್ಲಿ ಓದಿದ್ದು. ಇವತ್ತು ಕರ್ನಾಟಕದಲ್ಲಿ ಒಂದು 100 ಜನ IPS ಆಫೀಸರ್ ಇದ್ದಾರೆ. ಪೀಪಲ್ ರಿಮೆಂಬರ್ ಓನ್ಲಿ 2 people, ಅಣ್ಣಾಮಲೈ ಅಂಡ್ ರವಿ. ವೈ? hundreds of IPS officers are there. ಎಲ್ಲರದು ಓನ್ಲಿ 2 men are remembered. One is Annamalai has left IPS, okay? The other one is Ravi. Why? What is the difference? Ravi ಓದಿದ ಕನ್ನಡ ಮೀಡಿಯಂ, ಅವನು ಕನ್ನಡ ಮೀಡಿಯಂ ಹುಡುಗ, ಹಳ್ಳಿ ಹುಡುಗ, ಗದಗ ಜಿಲ್ಲೆ ಹುಡುಗ, ಸಾಮಾನ್ಯ ಹುಡುಗ, ಬೆಗ್ಗರ್ಲಿ ಬಾಯ್, ತಿನ್ನೋದಕ್ಕೆ ಗತಿ ಇಲ್ಲದೆ ಇದ್ದವನು, ಬೆಗ್ಗರ್ಲಿ ಬಾಯ್. ಬಟ್ ಟುಡೇ he is a source of inspiration, ಐಕಾನ್ ಆಫ್ ಯೂತ್. 1 ಕೋಟಿ ಯುವಕರಿಗೆ ಇವತ್ತು ಅವನ ಬಗ್ಗೆ ಗೊತ್ತಿದೆ. 1 ಕೋಟಿ ಯುವಕರು ಅವನ ದೇವರಂತೆ ಆರಾಧನೆ ಮಾಡ್ತಾರೆ. ವೇರ್ ಇಸ್ ದ ಡಿಫರೆನ್ಸ್? ಇಂಗ್ಲಿಷ್ ಮೀಡಿಯಂ ಡಿಫರೆನ್ಸ್ ಆಯ್ತಾ? ಶ್ರೀಮಂತರ ಮನೇಲಿ ಹುಟ್ಟಿದ ಅಂತ ಡಿಫರೆನ್ಸ್ ಆಯ್ತಾ? ಎಲ್ಲ ಇಂಗ್ಲೆಂಡಿಂದ ಬಂದ ಅಂತ ಡಿಫರೆನ್ಸ್ ಆಯ್ತಾ? ಅದೆಲ್ಲ ಇತ್ತು ಅವನಿಗಿದ್ದದ್ದು ಒಂದೇ, ಹಿ ಗಾಟ್ ಗೈಡೆಡ್ ಬೈ ವಿವೇಕಾನಂದ ಫಿಲಾಸಫಿ. ಈ ಚಿಂತನೆಗಳೆಲ್ಲ ವಿವೇಕಾನಂದ ಚಿಂತನೆಗಳೇ. ನಾನು ಒಂದು ವಾಕ್ಯವು ನನ್ನನ್ನು ಹೇಳಿಲ್ಲ. ವಿವೇಕಾನಂದ ಚಿಂತನೆ ಗೈಡೆನ್ಸ್ ತಗೊಂಡ ವ್ಯಕ್ತವಾಯಿತು, ಈಗ ವ್ಯಕ್ತವಾಗ್ತಾ ಇದೆ. ಪೂರ್ತಿ IPS ಪಾಸ್ ಮಾಡಿದವರು 100 ಜನ ಇದ್ದಾರೆ, ಅವರಲ್ಲಿ ವ್ಯಕ್ತವಾಗ್ತಾ ಇಲ್ಲ ಯಾರಲ್ಲೂ. ಸ್ವಾಮೀಜಿ IPS ಪಾಸ್ ಮಾಡೋದಕ್ಕೆ ವ್ಯಕ್ತವಾಯ್ತು ಅಂತ ಹೇಳಬೇಡಿ. ಹಾಗೆ ಮಾಡಿದವರು 100 ಜನ ಇದ್ದಾರೆ, ಯಾರಿಂದ ಏನು ವ್ಯಕ್ತವಾಗ್ತಾ ಇಲ್ಲ. ಈ ಹುಡುಗರಿಂದ ಯಾಕೆ ವ್ಯಕ್ತವಾಗ್ತಾ ಇದೆ? ದಿಸ್ ಈಸ್ ದ ಡಿಫರೆನ್ಸ್. ಕ್ಯಾನ್ ಯು ಸಿ ದ ಡಿಫರೆನ್ಸ್? ದಿಸ್ ಈಸ್ ದ ಡಿಫರೆನ್ಸ್. ಕ್ಯಾರೆಕ್ಟರ್ ಈಸ್ ದ ಕ್ಯಾರೆಕ್ಟರ್ ಮೇಕಿಂಗ್, ಮ್ಯಾನ್ ಮೇಕಿಂಗ್, ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಪರ್ಸನಾಲಿಟಿ, ನಾಟ್ ಇಂಡಿವಿಜುವಾಲಿಟಿ, ಪರ್ಸನಾಲಿಟಿ. ಇದಕ್ಕೆ 20 ವರ್ಷದ ಕಾಲ ತಂದೆ ತಾಯಿಯಂದರು ನಿಮ್ಮನ್ನು ಕಳಿಸ್ತಾರೆ. ಒಂದು ದೇಶದ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿಮ್ಮ ಟೀಚರ್ಸ್ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಿಮ್ಮ ಸಲುವಾಗಿ ಎಲ್ಲ ಒಬ್ಬೊಬ್ಬರು ಗಮನ ಕೊಟ್ಟು, ನಾನು ಐ ವಾಸ್ ಶಾಕ್. ಇನ್ನೇನು ಕಾರ್ಯಕ್ರಮ ಶುರುವಾಗಬೇಕು ಅಂದರೆ ಮಾನ್ಯ ಕಲ್ಲನಗೌಡ ಅಲ್ಲಿ ಬಂದು he was giving you some warning, some instruction. I was wondering, should PG students, MA, MCom students be given instruction when something is happening in the classroom? Are we so much impoverished morally, ethically, in terms of discipline? ಅದೆಲ್ಲ ನಡೆಯುವ ಹೇಗೆ? ವಿ ಆರ್ ಥ್ರೂ ಮೆಕಾಲೆ ಸಿಸ್ಟಮ್. ಎಲ್ಲಿಯವರೆಗೆ ಮೆಕಾಲೆ ಸಿಸ್ಟಮ್ ಅನ್ನುವಂಥದ್ದು ಇಂಡಿಯಾದಲ್ಲಿರುತ್ತೆ, ಅಲ್ಲಿಯವರೆಗೆ ಜನರಿಗೆ ಡಿಗ್ರಿಗಳು ಬರುತ್ತೆ. ದೇ ವಿಲ್ ನೆವರ್ ಹ್ಯಾವ್ ಕ್ಯಾರೆಕ್ಟರ್ಸ್, ದೇ ವಿಲ್ ನೆವರ್ ಹ್ಯಾವ್ ಡಿಸಿಪ್ಲಿನ್ಸ್, ದೇ ವಿಲ್ ನೆವರ್ ಬಿಕಮ್ ಹ್ಯೂಮನ್ ರಿಸೋರ್ಸ್. ಹೀಗೇನೋ ಎಕ್ಸ್ಟ್ರಾ ಒಂದು ವಿವೇಕಾನಂದ ಪುಸ್ತಕ ಓದಿ, ಒಂದು ರಾಮಕೃಷ್ಣ ಆಶ್ರಮದ ಸ್ವಾಮಿಗಳ ಸಂಪರ್ಕಕ್ಕೆ ಬಂದು, ಹೇಗೋ ಕುವೆಂಪು ಕೂಡ ಹಾಗೆ ಆಗಿದ್ದು. ಟುಡೇ ಇಫ್ ಕುವೆಂಪು ಇಸ್ ಕುವೆಂಪು, ಇಟ್ ಇಸ್ ಬಿಕಾಸ್ ಆಫ್ ಮೈಸೂರು ರಾಮಕೃಷ್ಣ ಆಶ್ರಮ. ಯು ನೋ ದಟ್. ಎಷ್ಟೋ ಕವಿಗಳಿದ್ದಾರೆ. ಕುವೆಂಪು ಸ್ಟ್ಯಾಂಡ್ಸ್ ಔಟ್ ಸುಪ್ರೀಂ, ಹಿ ಸ್ಟ್ಯಾಂಡ್ಸ್ ಔಟ್ ಸ್ಪೆಷಲ್. ವೈ? ಎಷ್ಟೋ ಜನ ಇದೆ. ವೈ? ದೇರ್ ಇಸ್ ಎ ರವಿ, ದೇರ್ ಇಸ್ ಎ ಕುವೆಂಪು, ದೇರ್ ಇಸ್ ಅನದರ್ ಮ್ಯಾನ್. ಎಷ್ಟೋ ಜನ ಇದೆ. ಐ ಡೋಂಟ್ ವಾಂಟ್ ಟು ಗಿವ್ ಆಲ್ ದಿ ಎಕ್ಸಾಂಪಲ್ಸ್. ಯಾರೋ 1-2 ಕೊಡ್ತೀನಿ ಅಷ್ಟೇ. ಯಾಕೆ? ರಾಮಕೃಷ್ಣಾಶ್ರಮದ ಹೆಗ್ಗಳಿಕೆ ಏನು? ವಿವೇಕಾನಂದರ ಚಿಂತನೆ ನಿಮ್ಗೆ ಇದನ್ನೆಲ್ಲ ತಿಳಿಸ್ಕೊಡುತ್ತೆ. ಅನ್ಫಾರ್ಚುನೇಟ್ಲಿ ಎಲ್ಲ ಚಿಂತನೆಗಳು ಇದೆ ಅಂತ ನಾನು ಹೇಳಲಾರೆ, ಅನ್ಫಾರ್ಚುನೇಟ್. ಆದ್ದರಿಂದ ಪ್ರೀತಿಯ ಬಂಧುಗಳೇ, I don't want to take more time. I am more interested in interaction rather than making my ideas
have a unilateral flow just in one direction. Me saying something and you are listening that for long durations is not the purpose for which I have come. I have given you some introductory remark, rather an elaborate version of the purpose for which I have come. Now you know why I have come and what I intend to do with you during this stay of mine in this great auditorium of this great college, in the august presence of all the faculty members, honorable principal and all that. So now onwards we will have some interaction. ನಿಮಗೇನಾದರೂ ಕೆಲವು ಪ್ರಶ್ನೆಗಳಿದ್ರೆ ಕೇಳಿ, ಪ್ರಶ್ನೆಗಳು ಬರಬೇಕು. ಕೇವಲ ಸೈನ್ಸ್ ಸ್ಟೂಡೆಂಟ್ಸ್ ಮಾತ್ರ ಪ್ರಶ್ನೆ ಬರೋದಲ್ಲ, ಪ್ರತಿ ಮನುಷ್ಯನಿಗೂ ಜೀವನದಲ್ಲಿ ನೂರಾರು ಸಾವಿರಾರು ಪ್ರಶ್ನೆ ಬರಬೇಕು. ಯಾವ ಪ್ರಶ್ನೆಗಳು ಸರಳವಲ್ಲ, ಯಾವ ಪ್ರಶ್ನೆಗಳು ಯೂಸ್ಲೆಸ್ ಅಲ್ಲ. ಪ್ರಶ್ನೆಗಳು ನಿರಂತರದ ಮಾತ್ರ ಬಂದಾಗ ಮಾತ್ರ ಯು ಕ್ಯಾನ್ ಕೀಪ್ ಯುವರ್ ಇಂಟೆಲೆಕ್ಟ್ ಶಾರ್ಪ್ ಅಂಡ್ ದಟ್ ಶಾರ್ಪನಿಂಗ್ ಇಸ್. ಹೇಗೆ ಒಂದು ಕೊಡಲಿ ನೀವು ಶಾರ್ಪನ್ ಮಾಡದೆ ಹೋದ್ರೆ ಅದು ರಸ್ಟ್ ಹಿಡಿದ್ಬಿಟ್ಟು ಯೂಸ್ಲೆಸ್ ಆಗುತ್ತೋ, ಹಾಗೆ ಇಫ್ ಯು ಡೋಂಟ್ ಶಾರ್ಪನ್ ಯುವರ್ ಬ್ರೈನ್ ಇಟ್ ಬಿಕಮ್ಸ್ ಯೂಸ್ಲೆಸ್. ಇಟ್ ಸ್ಟಾರ್ಟ್ಸ್ ರಸ್ಟಿಂಗ್, ವಿಚ್ ಶುಡ್ ನೆವರ್ ಟೇಕ್ ಪ್ಲೇಸ್, ಎಸ್ಪೆಷಲಿ ಇನ್ ದಿ ಲೈಫ್ ಆಫ್ ಸ್ಟೂಡೆಂಟ್ ಕಮ್ಯುನಿಟಿ. ಆದ್ದರಿಂದ ಈ ಒಂದು ಅವಕಾಶವನ್ನು ಕೊಟ್ಟಂಥ ಮಾನ್ಯ ಪ್ರಾಂಶುಪಾಲರು, ಮಾನ್ಯ ಕಲ್ಲನಗೌಡರಾಜೆಲ್ಲ, ಆನರಬಲ್ ಫ್ಯಾಕಲ್ಟಿ ಮೆಂಬರ್ಸ್, ಅವರಿಗೆಲ್ಲ ನನ್ನ ಧನ್ಯವಾದಗಳನ್ನು ಹೇಳ್ತೇನೆ. ಮುಂದೆ ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಹೋಗೋಣ. ಇಲ್ಲಿವರೆಗೆ ಬಹಳ ಶ್ರದ್ಧೆಯಿಂದ ಕೇಳಿದ್ದಕ್ಕೆ ಐ ಥ್ಯಾಂಕ್ ಯು ಫ್ರಮ್ ದಿ ಬಾಟಮ್ ಆಫ್ ಮೈ ಹಾರ್ಟ್. ಥ್ಯಾಂಕ್ ಯು. ತಮ್ಮಲ್ಲಿರುವ ಅದಮ್ಯ ಚೇತನವನ್ನು ಸಚೇತನಗೊಳಿಸಿರ್ತಕ್ಕಂಥ ಪರಮ ಪೂಜ್ಯರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಮುಖ್ಯವಾಗಿ ಅವರ ಮಾತುಗಳೆಲ್ಲವೂ ಕೂಡ ನಿಮ್ಮ ಹೃದಯ ಮತ್ತು ಬುದ್ಧಿಯನ್ನು ತಾಕಿದವು ಅಂತಕ್ಕಂಥ ಭಾವ ನಮ್ಮದು. ಹಾಗಾದ್ರೆ ಆ ಹಿನ್ನೆಲೆಯೊಳಗೆ ನಿಮಗೇನಾದರೂ ಕೂಡ ಪ್ರಶ್ನಾಭಾವ ಉಂಟಾಗಿತ್ತು ಅಂದ್ರೆ ಆ ಪ್ರಶ್ನೆಗಳಿಗೆ ಪರಮ ಪೂಜ್ಯರು ಮತ್ತೆ ಸೂಕ್ತವಾಗಿರತಕ್ಕಂಥ ಉತ್ತರವನ್ನು ತಮಗೆಲ್ಲರಿಗೂ ಕೂಡ ಕೊಡೋದ್ರ ಮೂಲಕ ತಮ್ಮಲ್ಲಿರ್ತಕ್ಕಂಥ ಸಂಶಯಗಳನ್ನು ಅವರು ದೂರೀಕರಿಸ್ತಾರಂತಕ್ಕಂಥ ಉದ್ದೇಶದ. ಆ ಹಿನ್ನೆಲೆಯೊಳಗೆ ನಾವು ಯಾರಾದರೂ ಕೂಡ ಪ್ರಶ್ನೆಗಳನ್ನು ಪರಮ ಪೂಜ್ಯರಿಗೆ ಕೇಳಬಹುದು ಅಂತಕ್ಕಂಥದ್ದು ಈ ಉದ್ದೇಶ. ಯಾವುದೇ ವಿದ್ಯಾರ್ಥಿಗಳು ಕೂಡ ಸಂಕೋಚ ಇಟ್ಕೊಳ್ಬಾರ್ದು, ಸಂಕೋಚವಿಲ್ಲದೆ ಪ್ರಶ್ನೆಗಳನ್ನ ಕೇಳ್ರಿ. ಪ್ರಾಧ್ಯಾಪಕರು ಕೂಡ